ಪೂರ್ಣವಾಗಿದೆ. ಯಾವುದು ಶುದ್ಧ ಸ್ವರೂಪದ ಮತ್ತು ಶುದ್ಧ ಸ್ವರೂಪವಾಗಿದೆಯೋ ಅದುವೇ ಏನದ ಅಂದ್ರ ಪರಬ್ರಹ್ಮ ಅಂತ ತಿಳ್ಕೊಂಡು ಪರಬ್ರಹ್ಮನ ವಸ್ತು ನಿರ್ದೇಶ ರೂಪ ಮಂಗಲವನ್ನು ಮಾಡ್ತಾ ಇದೆ. ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಮಂಗಲ 3 ಪ್ರಕಾರವಾಗಿದೆ. ಒಂದು ವಸ್ತು ನಿರ್ದೇಶ ರೂಪ ಮಂಗಲ, ಒಂದು ಆಶೀರ್ವಾದ ರೂಪ ಮಂಗಲ, ಇನ್ನೊಂದು ನಮಸ್ಕಾರ ರೂಪ ಮಂಗಲ. ಈ ಗ್ರಂಥದಲ್ಲಿ ವಿಠ್ಠಲದಾಸರು ವಸ್ತು ನಿರ್ದೇಶ ರೂಪ ಮಂಗಲವನ್ನು ಮಾಡಿದರು. ತಾವೆಲ್ಲರೂ ನಿನ್ನಿನ ದಿವಸ ಪರಮಾನುಭವ ಕೇಳಿ ಅಲ್ಲಿ ನಮಸ್ಕಾರ ರೂಪ ಮಂಗಲ ಮತ್ತು ಆಶೀರ್ವಾದ ರೂಪ ಮಂಗಲವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನಿಶ್ಚಲದಾಸರು ವಸ್ತು ನಿರ್ದೇಶ ರೂಪ ಮಂಗಲವನ್ನು ಮಾಡಿದಾಗ ಇಂದಿನ ದಿವಸ ಸ್ವಯಂ ಪ್ರಕಾಶದ ಬಗ್ಗೆ ಅವರು ಸ್ವಲ್ಪ ವಿಸ್ತಾರವಾಗಿ ಹೇಳಿದರು. ಮತಿನಾಲಕೈ ಜಿಹಿ ಮತಿಲಕೈ ಅನ್ನುವ ಶಬ್ದದಲ್ಲಿ ಬುದ್ಧಿ ಯಾವುದನ್ನು ತಿಳಿಯುವುದಿಲ್ಲವೋ, ಬುದ್ಧಿಯನ್ನು ಯಾವುದು ಪ್ರಕಾಶ ಮಾಡುತ್ತದೆಯೋ ಅದು ಬ್ರಹ್ಮ. ಅದನ್ನ 3 ರೀತಿಯಿಂದ ಅರ್ಥ ಮಾಡಿದ್ರು. ಮೊದಲನೇ ರೀತಿ ಒಂದು ರೀತಿ ಹೇಳಿ, ಬುದ್ಧಿ ಯಾವುದನ್ನು ಪ್ರಕಾಶ ಮಾಡೋದಿಲ್ಲ, ಬುದ್ಧಿಯಲ್ಲಿ ಯಾವುದು ಬೆಳಗುತ್ತದೆಯೋ ಒಂದು ರೀತಿ ಅರ್ಥ. ಇನ್ನೊಂದು, ಯಾವುದು ಶಕ್ತಿ ವೃತ್ತಿಗೆ ವಿಷಯ ಆಗುವುದಿಲ್ಲವೋ ಮತ್ತು ಲಕ್ಷಣಾವೃತ್ತಿಯಿಂದ ಬುದ್ಧಿ ಯಾವುದನ್ನು ತಿಳಿಯುತ್ತದೆಯೋ ಅದು ಬ್ರಹ್ಮ ಅಂತ ಹೇಳ್ಕೊಂಡು ಬಂದು. ಇನ್ನೊಂದು ರೀತಿಯಿಂದ ಹೇಳ್ಕೊಂಬಂದ ಏನು, ಮಲಿನ ಮತಿಗೆ ಯಾವುದು ವಿಷಯವಾಗುವುದಿಲ್ಲವೋ ಶುದ್ಧ ಮತಿಗೆ ಯಾವುದು ವಿಷಯವಾಗುತ್ತದೆಯೋ ಅದುವೇ ಬ್ರಹ್ಮ ಅಂತ ಹೇಳ್ಕೊಂಡು ಬಂದು. ಇಲ್ಲಿ ಅದನ್ನೇ ಹೇಳಿದ್ರು, ಮಲಿನ ಮತಿ ವಿಷಯ ಆಗುವುದಿಲ್ಲ, ಶುದ್ಧ ಮತಿಗೆ ಬ್ರಹ್ಮ ವಿಷಯ ಆಗ್ತಾನಂದ್ರೂ ಕೂಡ ಅಲ್ಲಿ ವೃತ್ತಿ ವ್ಯಾಪ್ತಿಗೆ ಬ್ರಹ್ಮ ವಿಷಯ ಆಗುವುದಿಲ್ಲ ಮತ್ತು ಯಾವುದು ಲಕ್ಷಣ ಶಕ್ತಿ ವೃತ್ತಿಗೆ ವಿಷಯ ಆಗುವುದಿಲ್ಲ ಮತ್ತು ಲಕ್ಷಣಾ ವೃತ್ತಿಗೆ ವಿಷಯವಾಗುತ್ತಾನೆ ಅಂತ ಹೇಳಿದ್ರು. ಅಲ್ಲಿ ಏನಾಯ್ತು ಅಂದ್ರ ಫಲವ್ಯಾಪ್ತಿಗೆ ವಿಷಯ ಆಗುವುದಿಲ್ಲ, ವೃತ್ತಿ ವ್ಯಾಪ್ತಿಗೆ ವಿಷಯ ಆಗ್ತದ ಅಂತ ಹೇಳಿದ್ರು. ಫಲವ್ಯಾಪ್ತಿಯನ್ನು ನಾ ಹೇಳಿದೆ, ಇಂದ್ರಿಯಗಳಿಂದ ವಿಷಯದ ಹೋಗಿ ಆವರಣ ಭಂಗಾಗಿ ಏನಿರತಕ್ಕಂಥ ಅಂತಃಕರಣ ವಿಶಿಷ್ಟ ಚೇತನವಾದಂತ ಫಲ ಅಂದ್ರೆ ಏನು, ಚೇತನ ಚಿದಾಭಾಸ ಅಂತ ಕರೀತಾರೆ. ಚಿದಾಭಾಸ ಅಂತ ಫಲಕೈ ಅಂತ ಸೂಚನೆಗಳು ಕೊಟ್ಟಿದ್ದಾರೆ. ಅದು ಈ ರೀತಿಯಲ್ಲಿ ತಿಳ್ಕೊಂತೀವಲ್ಲ, ಇದು ವೃತ್ತಿ ವ್ಯಾಪ್ತಿ. ಬ್ರಹ್ಮನನ್ನು ಈ ರೀತಿ ತಿಳ್ಕೊಳಕ್ ಬರೋದಿಲ್ಲ, ಬ್ರಹ್ಮನನ್ನು ಈ ರೀತಿ ತಿಳ್ಕೊಳಕ್ ಬರೋದಿಲ್ಲ. ಮತ್ತು ಬ್ರಹ್ಮ ಏನದಾನಂದ್ರ ಅವ ಸ್ವಯಂ ಪ್ರಕಾಶ ವಿಜ್ಞಾನ ಅಂದ್ರೆ ಆವರಣ ಭಂಗಾರ್ಥ ವೃತ್ತಿ. ವೃತ್ತಿ ಕೆಲಸ ಏನು, ಬ್ರಹ್ಮಾಕಾರವಾದಂತ ವೃತ್ತಿ ಬ್ರಹ್ಮನಲ್ಲಿರ್ತಕ್ಕಂಥ ಯಾವುದು ಅಜ್ಞಾನಕೃತ ಆವರಣ ಅದಲ್ಲ, ಆವರಣವನ್ನು ನಿವೃತ್ತಿ ಮಾಡೋದು ಮಾತ್ರ ವೃತ್ತಿ ಕೆಲಸದ. ಅಲ್ಲಿ ಏನದ ಪ್ರಕಾಶ ರೂಪವಾದಂತ ಬ್ರಹ್ಮ ತನ್ನ ಬೆಳಕಿನೊಳಗನೆ ಏನ್ ಮಾಡ್ತಾನಂದ್ರ ಪ್ರಕಾಶಿತಗೊಳ್ಳುತ್ತಾನ ಅಂತ ಒಂದು ಉದಾಹರಣೆ ಕೊಟ್ಟಿದ್ರು. ಯಾವ್ದು ಉದಾಹರಣೆ ಕೊಟ್ಟಿದ್ರು? ದೀಪದ ಮಣಿದ ಉದಾಹರಣೆ ಕೊಟ್ಟಿದ್ರು. ಒಂದು ಪ್ರಕಾಶ ರೂಪವಾದಂತ ಒಂದು ಮಣಿ ಇರ್ತದ. ಆ ಮಣಿ ಬಹಳ ಪ್ರಕಾಶ ರೂಪವಾದಂತ ಮಣಿಗೆ ಒಂದು ಮಣ್ಣಿನ ಪಾತ್ರೆಯನ್ನು ನಾವು ಡಬ್ಬ ಹಾಕಿದಾಗ ಮುಚ್ಚಿದಾಗ ಅದೇನಾಗ್ತದ, ಕತ್ತಲಾಗಿದ್ದಂಗ ಆಗುತ್ತೆ, ಕತ್ತಲಾಗಿದ್ದಂಗ ಆಗುತ್ತೆ. ಈಗೇನದ ಆ ಮಣಿಯನ್ನ ಆ ಮುಚ್ಚಿದಂತ ಮಣ್ಣಿನ ಪಾತ್ರೆಯನ್ನ ನಾವೊಂದು ಕಟ್ಟಿಗೆ ತಗೊಂಡು ಹೊಡೆದ್ವಿ ಅನ್ನೋ ಅವಾಗ ಏನಾಗ್ತದೆ, ಎಲ್ಲ ಬೆಳಗ್ತದೆ, ಪ್ರಕಾಶ ಆಗ್ತದೆ. ಅಂದ್ಮೇಲೆ ಇಲ್ಲಿ ಇದು ದಂಡ ಏನದಲ್ರಿ, ದಂಡ ಪ್ರಕಾಶ ಮಾಡ್ತು ಏನು ಮಣಿ ಪ್ರಕಾಶ ಮಾಡ್ತು? ಅಲ್ಲ, ದಂಡ ಅದು ಮಣ್ಣಿನ ಪಾತ್ರೆಯನ್ನು ಹೊಡಿಲಾರ್ದನೆ ಮಣಿ ಪ್ರಕಾಶ ಮಾಡುತ್ತೇನು? ಇಲ್ಲ. ಅಂದಮೇಲೆ ದಂಡ ಆ ಮಣ್ಣಿನ ಪಾತ್ರೆಯನ್ನು ಹೊಡೆದಾಗ ಮನೆಯಲ್ಲಿರ್ತಕ್ಕಂಥ ಪ್ರಕಾಶ ಅದೆಲ್ಲವನ್ನೂ ಬೆಳಗುತ್ತದೆಯೋ. ಹಂಗ ಏನಂದ್ರೆ ದಂಡ ಇದ್ದಂಗ ಇದು ಯಾವುದು ಬ್ರಹ್ಮಾಕಾರ ವೃತ್ತಿ. ವೃತ್ತಿ ಅಲ್ಲ, ಬ್ರಹ್ಮಾಕಾರವಾದಂತ ವೃತ್ತಿ. ಬ್ರಹ್ಮಾಕಾರವಾದಂತ ವೃತ್ತಿ ಒಂದು ದಂಡ ಇದ್ದಂಗ. ಅದು ಯಾವ್ದು ಹೊಡಿತದ? ಅಜ್ಞಾನಕೃತ ಆವರಣಕ್ಕೆ ಹೊಡಿತದೆ. ಅಜ್ಞಾನಕೃತ ಆವರಣ, ಅಜ್ಞಾನದ ಒಂದು ಶಕ್ತಿ ಅಲ್ಲ, ಆವರಣ ಶಕ್ತಿ. ಆ ಆವರಣ ಶಕ್ತಿ ಏನು ಹೊಡಿತದ ಅಂದ್ರೆ ಆವರಣ ಶಕ್ತಿಯನ್ನು ಜರುಗಿಸ್ತದ. ಯಾವಾಗ ಅದು ಆವರಣ ವೃತ್ತಿ ಆವರಣ ಶಕ್ತಿಯನ್ನು ಜರುಗಿಸ್ತು ಅಂದ್ರ ಅವಾಗ ಬ್ರಹ್ಮ ಏನಾಗ್ತಾನ, ತನ್ನ ಪ್ರಕಾಶದೊಳಗ ತಾವಿದ್ದ. ಅದಕ್ಕೆ ಅಪರೋಕ್ಷ ಅಂತ ಕರಿತಾರೆ. ಪ್ರತ್ಯಕ್ಷ ಅನ್ನಲ್ಲ, ಬ್ರಹ್ಮ ಪ್ರತ್ಯಕ್ಷ ಅಲ್ಲ, ಬ್ರಹ್ಮ ಏನಂದ್ರೆ ಅಪರೋಕ್ಷ. ಬ್ರಹ್ಮ ಅಪರೋಕ್ಷ, ಯಾವ ವೃತ್ತಿಗೂ ಕೂಡ ವೇದ್ಯ ಆಗ್ತಕ್ಕಂಥವ್ ಅಲ್ಲ. ಅದಕ್ಕ ಅಲ್ಲಿ ಏನ್ ಮಾಡಿದ್ರು, ಇದಕ್ಕೆ ಸ್ವಯಂ ಪ್ರಕಾಶ ಅಂತ ಹೇಳ್ಕೊಂಡು ಬಂದ್ರು. ಈಗ ಬ್ರಹ್ಮನ ಸ್ವರೂಪ ಲಕ್ಷಣ ತಟಸ್ಥ ಲಕ್ಷಣ ಮುಖಾಂತರವಾಗಿ ಅಂತ ತಿಳಿಸಿದ್ರಲ್ಲ, ಈ ಲಕ್ಷಣ ತನ್ನ ಲಕ್ಷ್ಯವಾದಂತ ಬ್ರಹ್ಮ ಸ್ವರೂಪದ ಜ್ಞಾನ ಮಾಡಿಕೊಡ್ತದೋ ಏನಿಲ್ಲೋ ಅನ್ನೋದು ಲಕ್ಷಣದೊಳಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ಪದಕೃತಿ ಅಂತ ಕರೀತಾರೆ. ಏನು ಅವರು 3 ಏಕತ್ರಯ ದೋಷ ರಹಿತತ್ವ ಸಲ್ಲಕ್ಷಣಂ. ಲಕ್ಷಣ ತನ್ನ ವಸ್ತುವನ್ನು ತಿಳಿಸಿಕೊಡ್ಬೇಕಾಗಿತ್ತು, ಲಕ್ಷ್ಯ ವಸ್ತುವನ್ನು ತಿಳಿಸಿಕೊಡ್ಬೇಕಾಗಿತ್ತು ಅಂದ್ರೆ ಅದು ಯೋಗ್ಯ ಇರಬೇಕು ಅಂದ್ರು.
ಅದು ಯಾವ ತರದ ದೋಷ ಇರಬಾರ್ದು ಲಕ್ಷಣದೊಳಗೆ. ಅತಿವ್ಯಾಪ್ತಿ ದೋಷ, ಅವ್ಯಾಪ್ತಿ ದೋಷ ಮತ್ತು ಅಸಂಭವ, ಈ ಮೂರು ದೋಷಗಳು ಇರಬಾರ್ದು. ಈ ಮೂರು ದೋಷ ರಹಿತವಾದಂತ ಲಕ್ಷಣವೇ ಅದು ಸಲ್ಲಕ್ಷಣ ಅಂತ ಕರೀತಾರ. ಅದುವೇ ಏನು ಮಾಡ್ತದಂದ್ರ ಅದು ತನ್ನ ಲಕ್ಷ್ಯವಾದಂತ ವಸ್ತುವಿನ ಜ್ಞಾನವನ್ನು ಮಾಡಿಕೊಳ್ಳಲಿಕ್ಕೆ ಕೊಡಲಿಕ್ಕೆ ಯೋಗ್ಯವಾಗಿರುತ್ತದೆ ಅಂತ ಹೇಳಿದ್ರು. ಈಗ ಅದನ್ನ ವಿಚಾರ ಮಾಡಕತ್ತೇವೆ. ನೀನೆಲ್ಲ ಒಂದು ದೋಷಗಳು ಹೇಳ್ಕೊಂಬಂದಿ. ಅತಿವ್ಯಾಪ್ತಿ ಅಂದ್ರೆ ಏನು, ಅವ್ಯಾಪ್ತಿ ಅಂದ್ರೆ ಏನು, ಸಂಭವ ಅಂದ್ರೆ ಏನು. ಉಕ್ತ ಬ್ರಹ್ಮಕ್ಕೆ ಲಕ್ಷಣಕ್ಕೆ ಫಲಕೃತಿಗೂ ದಿಕ್ಕಾವೇ ಹೇ. ಈಗ ಬ್ರಹ್ಮನ ಲಕ್ಷಣಗಳನ್ನು ಹೇಳಿದ್ವಲ್ಲ, ಸುಖ, ನಿತ್ಯ, ಪ್ರಕಾಶ, ವಿಭು, ನಾಮ ರೂಪಕ ಆಧಾರ, ಮತ್ತಿನ ಲಕೈ ಜಿ ಮತ್ತಿನ ಲಕೈ ಅಂತ ಎಲ್ಲ ಹೇಳಿ ಶುದ್ಧ ಅಪಾರ ಏನು ಹೇಳ್ಕೊಂಬಂದಿವಲ್ಲ, ಈ ಲಕ್ಷಣಗಳ ಪದಕೃತಿಯನ್ನು ಮಾಡ್ತೀವಿ. जो केवल ब्रह्म सुख है ऐसा कहे तो ವಿಷಯ ಸುಖ ನೋಡ್ರಿ, ನಾವು ಸುಖ ರೂಪಕ್ಕನೇ ಬ್ರಹ್ಮ ಅಂತ ಹೇಳಿ, ಸುಖ ಇದ್ದಿದ್ದೇ ಬ್ರಹ್ಮ, ಸುಖವೇ ಬ್ರಹ್ಮ. ಸುಖವೇ ಬ್ರಹ್ಮ ಅಂದ್ರ ನಮ್ಮ ಈ ಸುಖವೇ ಬ್ರಹ್ಮ ಅನ್ನುವ ಲಕ್ಷಣ ಎಲ್ಲಿ ಹೋಗುತ್ತದ ಅಂದ್ರ ವಿಷಯ ಸುಖದಲ್ಲಿ ಹೋಗುತ್ತದೆ. ವಿಷಯಜನ್ಯನೂ ಒಂದು ಸುಖ ಅದ. ವಿಷಯಜನ್ಯ ಸುಖ ಅದಲ್ಲ, ನಾವು ಸುಖನೇ ಬ್ರಹ್ಮ ಅಂದಿವಿ ಅಂದ್ರ ವಿಷಯ ಸುಖನೂ ಕೂಡ, ವಿಷಯ ಸುಖಕ್ಕೆ ನಾವು ಬ್ರಹ್ಮ ಅನ್ಬೇಕಾಗ್ತದೆ. ಅದ್ರ ನಾವು ಮಾಡ್ತಕ್ಕಂಥ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ದೋಷ ಉಳಿದಿರುತ್ತದೆ. ತನ್ನ ಲಕ್ಷ್ಯದಲ್ಲಿನೂ ಕುಂದಿರ್ತದ ಮತ್ತು ಅನ್ಯ ಪದಾರ್ಥವಾದಂತ ಅನ್ಯ ಅಲಕ್ಷ್ಯದಲ್ಲಿನೂ ಕುಂದಿರ್ತದ. ಲಕ್ಷಣ ಹೋಗ್ತದ ಅಂದ ಮೇಲೆ ಇದು ಯೋಗ್ಯವಾದಂತ ಲಕ್ಷಣ ಆಗೋದಿಲ್ಲ. ಅದಕ್ಕೆ ಹೇಳಿದ್ರು ಸುಖನೇ ಬ್ರಹ್ಮ ಅಂತ ಹೇಳಿದೀವಿ ಅಂದ್ರ ಇದು ಅತಿವ್ಯಾಪ್ತಿ ದೋಷ ಉಳಿದಾಗುತ್ತೆ. ಯಾಕೆ ವಿಷಯ ಸುಖದಲ್ಲಿ ಲಕ್ಷಣ ಹೋಗುತ್ತದೆ. ಮತ್ತೆ ಇನ್ನೊಂದು ಹೇಳಿದ್ರು ಅಥವಾ ನ್ಯಾಯ ಮತಮೇ ಆತ್ಮಕ ಆನಂದ ಗುಣ ಮಾನೇ ಹೇ ತಿನ್ಮೆ ಬ್ರಹ್ಮಕ್ಕೆ ಲಕ್ಷಣಕ್ಕೆ ಅತಿವ್ಯಾಪ್ತಿ ಹೋಗಿ. ನೈಯಾಯಿಕರು ನ್ಯಾಯ ಮತ ಅಂತಲ್ಲ, ನ್ಯಾಯಶಾಸ್ತ್ರದೊಳಗೆ ಏನ್ ಮಾಡ್ತಾರ ನೈಯಾಯಿಕರು ಆತ್ಮ ಆನಂದ ಗುಣ ಅಂತ ಹೇಳ್ತಾರೆ. ಆತ್ಮ ಆನಂದ ಗುಣ ಅಂತ ಹೇಳಿರೋದ್ರಿಂದ ನಮ್ಮ ಈ ಸುಖನೇ ಬ್ರಹ್ಮ ಅನ್ನುವ ಲಕ್ಷಣ ವಿಷಯ ಸುಖದಲ್ಲಿ ಹೆಂಗ ಅತಿವ್ಯಾಪ್ತಿ ಆಗುತ್ತದೆಯೋ ಹಂಗ ನ್ಯಾಯಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿದಂತ ಆತ್ಮ ಆನಂದ ಗುಣ ಅಂತ ಹೇಳಿದಾರ, ಅಲ್ಲಿ ಕೂಡ ನಮ್ಮ ಲಕ್ಷಣ ಏನಾಗ್ತದ ಅತಿವ್ಯಾಪ್ತಿ ದೋಷ ಉಳಿದಾಗುತ್ತದೆ. ಅದಕ್ಕೆ ಅವ್ರು ಏನ್ರಿ ಇವು ದೋಷ ಅತಿವ್ಯಾಪ್ತಿ ದೋಷ ಆಗ್ತದ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು ಸುಖಕ್ಕೆ ಸಾಥಿ ನಿತ್ಯ ಕಯ ಹೇ. ಅದಕ್ಕೆ ಒಂದೇ ಹೇಳಿಲ್ಲ, ಅವ್ರು ಸುಖನೇ ಬ್ರಹ್ಮ ಅಂತ ಹೇಳಿಲ್ಲ. ಸುಖನೇ ಬ್ರಹ್ಮ ಅಂದ್ರ ಅದು ದೋಷ, ಅದು ಲಕ್ಷಣ ಏನಾಗ್ತದ ದೋಷ ಉಳಿದಾಗುತ್ತದೆ. ಯಾವ ದೋಷ? ಅತಿವ್ಯಾಪ್ತಿ ದೋಷ ಉಳಿದಾಗುತ್ತದೆ. ಯಾಕೆ ಅತಿವ್ಯಾಪ್ತಿ ದೋಷ ಉಳಿದಾಗ್ತದ? ವಿಷಯ ಸುಖದಲ್ಲಿನೂ ಆ ಲಕ್ಷಣ ಹೋಗ್ತದ ಕುಂದ್ರಕತ್ತದ. ಮತ್ತು ನ್ಯಾಯಶಾಸ್ತ್ರದಲ್ಲಿ ಆತ್ಮ ಆನಂದ ಗುಣ ಅಂತ ಹೇಳಿದ್ದಾರ, ಅವರ ಮತದೊಳಗೂ ಕೂಡ ಲಕ್ಷಣ ಹೋಗೋದ್ರಿಂದ ಅತಿವ್ಯಾಪ್ತಿ ದೋಷ ಉಳಿದಿರ್ತದ. ಆ ಅತಿವ್ಯಾಪ್ತಿ ದೋಷವನ್ನು ಕಳೆದಕ್ಕೋಸ್ಕರವಾಗಿ ಗ್ರಂಥಕಾರ ಏನ್ ಮಾಡಿದ್ದಾರೆ, ಸುಖದ ಜೊತೆಗೆ ನಿತ್ಯ ಅಂತ ಒಂದು ಪದ ಇಟ್ಟಿದ್ದಾರೆ. ನಿತ್ಯ ಸುಖನೂ ಅದ ನಿತ್ಯನೂ ಅದ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಅತಿವ್ಯಾಪ್ತಿ ದೋಷ ಆಗಂಗಿಲ್ಲ. ಇದೆ ಸುಖದ ಜೊತೆಗೆ ಸುಖ ಯಾವುದು ಸುಖ ರೂಪವಾಗಿದೆಯೋ, ಯಾವುದು ನಿತ್ಯ ರೂಪವಾಗಿದೆಯೋ, ಸುಖ ನಿತ್ಯ ರೂಪ ಉಳಿದೇ ಬ್ರಹ್ಮ ಅಂತ ನಾವು ಬ್ರಹ್ಮನ ಲಕ್ಷಣ ಮಾಡಿದ್ವಿ ಅಂದ್ರ ಅತಿವ್ಯಾಪ್ತಿ ದೋಷ ಬರುವುದಿಲ್ಲ. ಯಾಕ ಅಂದ್ರ ವಿಷಯ ಸುಖ ಏನದ ಎಲ್ಲರಿಗೂ ಗೊತ್ತದ, ಇದ ಪಕ್ಕ ಅನುಭವ. ಮಂಜು ಬೆರೆಸಿದ ಸವಿಯೂಟ ಕಡೆಯೋಳಿಯುವುದು ಅದೇ ಮಾಡ್ತದ. ಕಡೆಗೆ ಏನ್ ಮಾಡ್ತದ ಅಂದ್ರ ಅದು ನಮ್ಗೆ ನೋವನ್ನೇ ಕೊಡುತ್ತದ, ದುಃಖವನ್ನೇ ಕೊಡುತ್ತದೆ. ವಿಷಯ ಸುಖ ಶಾಶ್ವತವಾಗಿರುವುದಿಲ್ಲ. ಅದು ಅದಕ್ಕೆ ಅವರಂತಾರ ನಾವು ಸುಖದ ಜೊತೆಗೆ ನಿತ್ಯ ಅಂತ ಇಡೋದ್ರಿಂದ ನಮ್ಮ ಬ್ರಹ್ಮನ ಲಕ್ಷಣ ವಿಷಯ ಸುಖದಲ್ಲಿ ಹೋಗುವುದಿಲ್ಲ. ಯಾಕ ಅಂದ್ರ ಅನಿತ್ಯ ಸುಖ, ವಿಷಯಜನ್ಯ ಸುಖ ಅನಿತ್ಯ ಇರುತ್ತದೆ. ಮತ್ತೆ ನ್ಯಾಯಶಾಸ್ತ್ರದೊಳಗೆ ಆತ್ಮನಿಗೆ ಆನಂದ ಗುಣ ಅಂತ ಹೋಗ್ತಿದ್ದಾರಲ್ಲ, ಸೋಬಿ ನೈಯಾಯಿಕಾತ್ಮಕ ಆನಂದ ಗುಣ ಮಾನೆ ಹೇ, ಸೋಬಿ ಅನಿತ್ಯ ಮಾನೆ ಹೇ. ಅವ್ರ ನಿತ್ಯ ಅಂತ ಒಪ್ಪಿಲ್ಲ, ನಿತ್ಯ ಅಂತ ಒಪ್ಪಕ್ ಬರುವುದನ್ನೇ ಇಲ್ಲ. ಯಾಕಂದ್ರ ಆ ಸುಖ ಆತ್ಮನ ಆ ಸ್ವರೂಪ ಅಂತ ಹೇಳಿದ್ರೆ ಕರೆಕ್ಟ್ ಆಗ್ತಿತ್ತು. ಅವ್ರ ಆತ್ಮನ ಸ್ವರೂಪ ಅಂತ ಹೇಳಿಲ್ಲ, ಗುಣ ಅಂತ ಹೇಳ. ಗುಣ ಅಂದ್ರೆ ಏನು? ಆಗಮಪ ಏನು ಗುಣ, ಒಂದು ಕ್ಷಣದಾಗ ಇರ್ತದೆ, ಒಂದು ಕ್ಷಣದಾಗ ಇರುವುದಿಲ್ಲ. ಸ್ವಭಾವ ಬೇರೆ, ಗುಣ ಬೇರೆ. ಅದಕ್ಕೆ ಹೇಳ್ತಾರೆ ಸ್ವಭಾವ ಬದಲಿಸಕ್ ಆಗಲ್ಲ, ಗುಣ ಬದಲಿಸ್ಬೋದು. ಸ್ವಭಾವ ಅದಕ್ಕೆ ಹೇಳ್ತಾರಲ್ರ, ಹುಟ್ಟು ಇದನ್ನು ಸ್ವಭಾವ ಸುಟ್ಟು ಹೋಗಲ್ಲಂತ. ಹುಟ್ಟು ಗುಣ ಸುಟ್ಟಲ್ಲ, ಅಲ್ಲ ಸ್ವಭಾವ ರೀ. ಸ್ವಭಾವ ಗುಣ ಬದಲಾಗಬಹುದು ಕರೆ, ಸ್ವಭಾವ ಏನದ ಸ್ವಭಾವ ಎಂದು ಕೂಡ ಬದಲಾಗುವುದೇ ಇಲ್ಲ. ಅಂದ್ರ ಆತ್ಮ ಸುಖರೂಪ ಅಂತ ಹೇಳಿದ್ರ ಅಂದ್ರೆ ಅತಿ ಆಗ್ತಿದ್ದಿಲ್ಲ, ಕುಂದಿರ್ತಿತ್ತ ಕರೆ. ಅವರ ಆತ್ಮ ಆನಂದ ಗುಣ ಅಂತ ಹೇಳಿದ್ದ. ಆತ್ಮ ಗುಣ ಅಂದ್ರ ಅದು ಗುಣ ಯಾವಾಗಲೂ ಸದಾ ಇರುವುದನ್ನಿಲ್ಲ, ಕ್ಷಣ ಕ್ಷಣದ ಉತ್ಪತ್ತಿ ನಾಶ ಉಳಿದಿರುತ್ತದೆ. ಆದ್ದರಿಂದ ಅಲ್ಲಿ ನಮ್ಮ ಆತ್ಮನ
ಆ ಬ್ರಹ್ಮನ ಲಕ್ಷಣ ಯಾವುದು? ಸುಖದ ಜೊತೆಗೆ ನಿತ್ಯ ಅಂತ ಇಡುವುದರಿಂದ ಅಲ್ಲಿ ಅತಿವ್ಯಾಪ್ತಿ ಆಗುವುದೇನೇ ಇಲ್ಲ. ಅನಿತ್ಯ ಮಾನಹೇ, ಅವ್ರ ಅನಿತ್ಯ ಅಂತ ಹೋಗ್ತಾರ. यह ಬ್ರಹ್ಮ ಸುಖ ಅವರ ನಿತ್ಯ ಕಯ ಹೈ ಯಾತೆ ತಿನ್ಮೆ ಅತಿವ್ಯಾಪ್ತಿನೇ. ಆದ್ದರಿಂದ ಬ್ರಹ್ಮನ ಲಕ್ಷಣದೊಳಗ ಸುಖದ ಜೊತೆಗೆ ಏನಂತ ಇಟ್ಟಿದ್ದಾರೆ ಅವರು? ನಿತ್ಯ ಅನ್ನೋ ಒಂದು ವಿಶೇಷಣ ಇಡುವುದರಿಂದ ನಮ್ಮ ಬ್ರಹ್ಮನ ಲಕ್ಷಣ ವಿಶೇಷ ಸುಖದಲ್ಲಿನೂ ಅತಿವ್ಯಾಪ್ತಿ ಆಗೋದಿಲ್ಲ. ನ್ಯಾಯಶಾಸ್ತ್ರದಲ್ಲಿ ಒಪ್ಪಲ್ಪಟ್ಟಂತ ಆತ್ಮ ಆನಂದ ಗುಣ ಅಂದ್ರೆ ಅಲ್ಲಿನೂ ಕೂಡ ನಮ್ಮ ಲಕ್ಷಣ ಅತಿವ್ಯಾಪ್ತಿ ಆಗೋದನ್ನೇ ಇಲ್ಲ. ಈಗ ಒಂದಾಯ್ತ್ರಿ, ಸುಖ ಅಂತ ಹೇಳಿದ್ರು, ಅತಿವ್ಯಾಪ್ತಿ ದೋಷವನ್ನು ಹೇಳಿದ್ರು, ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋಕ್ಕೋಸ್ಕರವಾಗಿ ಸುಖದ ಜೊತೆಗೆ ನಿತ್ಯ ಅಂತ ಹೇಳಿದ್ರು. ನಿತ್ಯ ಅಂತ ಹೇಳೋದ್ರಿಂದ ಅದು ಲಕ್ಷಣ ನಿರ್ದೋಷ ಆಯ್ತು, ಯಾವ ದೋಷ ಇಲ್ಲ. ಸುಖ ನಿತ್ಯ ಇದ್ದದ್ದೇ ಬ್ರಹ್ಮ ಅಂತ ಹೇಳಿ. ಈಗ ಎರಡನೇದು, ಜೋ ಕೇವಲ ಬ್ರಹ್ಮ ನಿತ್ಯ ಹೈ ಐಸಾ ಕೈತು. ಸುಖ ಬಿಟ್ಬಿಡ್ರಿ ನೀವು, ಒಂದೊಂದು ಇಡ್ತಾರ ಅವ್ರು. ನಿತ್ಯ ಇದ್ದದ್ದೇ ಬ್ರಹ್ಮ, ನಿತ್ಯ ಇದ್ದದ್ದೇ ಬ್ರಹ್ಮ ಅಂತ ಬ್ರಹ್ಮನ ಲಕ್ಷಣ ಮಾಡಿದೀವಿ ಅಂದ್ರ ನ್ಯಾಯ ಮತ ಮೇ ಆಕಾಶ ಕಾಲ ಆದಿಕ್ ನಿತ್ಯ ಮಾನೇ ಹೇ. ನ್ಯಾಯಶಾಸ್ತ್ರದಲ್ಲಿ ಆಕಾಶ ಕಾಲ ದಿಶಾ ಆತ್ಮ ಮನ ಇವಕ್ಕೆ ನಿತ್ಯ ಅಂತ ಹೇಳ್ತಾರೆ. ಆಕಾಶ ಕಾಲ ದಿಶಾ ಆತ್ಮ ಮನ ಇವಕ್ಕೇನಂತಾರೆ ನ್ಯಾಯಶಾಸ್ತ್ರದಲ್ಲಿ ನಿತ್ಯ ಅಂತ ಹೇಳಿದ್ರು. ಅಂದ್ರೆ ನಾವು ನಿತ್ಯ ಇದ್ದದ್ದೇ ಬ್ರಹ್ಮ ಅಂದ್ವಿ ಅಂದ್ರ ನ್ಯಾಯಶಾಸ್ತ್ರದಲ್ಲಿ ಒಪ್ಪಲ್ಪಟ್ಟಂತ ಆಕಾಶಕ್ಕೆ ಬ್ರಹ್ಮ ಅನ್ಬೇಕಾಗ್ತದ. ಕಾಲ ದಿಶಾ ಆತ್ಮ ಮನ ನ್ಯಾಯಶಾಸ್ತ್ರದಲ್ಲಿ ಒಪ್ಪಲ್ಪಟ್ಟಂತ ಅವ್ರು ಏನಂತಾವ ಎಲ್ಲಕ್ಕೂ ನಿತ್ಯ ಅಂತಾರ. ಅಂದ್ರೆ ನಮ್ಮ ಬ್ರಹ್ಮ ಲಕ್ಷಣ ಆ ನ್ಯಾಯಶಾಸ್ತ್ರದಲ್ಲಿ ಒಪ್ಪಲ್ಪಟ್ಟಂತ ಆಕಾಶ ಕಾಲ ದಿಶಾ ಆತ್ಮ ಮನದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ, अतिव्याप्ति आते तिनमें अतिव्याप्ति होवे है। इसके निवारणार्थ ब्रह्म के लक्षण में नित्य के साथ प्रकाश कया है. ಆ ದೋಷ ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ನ್ಯಾಯಶಾಸ್ತ್ರದಲ್ಲಿ ನಮ್ಮ ಲಕ್ಷಣ ಹೋಗ್ತಾ ಆತ್ಮನ ಬ್ರಹ್ಮನ ಲಕ್ಷಣ ಹೋಗ್ತದಲ್ಲ, ಆ ದೋಷವನ್ನು ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ನಾವು ಏನ್ ಹೇಳ್ತೀವಿ, ನಿತ್ಯದ ಜೊತೆಗೆ ಪ್ರಕಾಶ ಅಂತ ಇಟ್ಟಿರುತ್ತೆ. ಪ್ರಕಾಶ ನಿತ್ಯನೇ ಇರಬೇಕು, ಪ್ರಕಾಶನೇ ಇರಬೇಕು, ಪ್ರಕಾಶ ಇರಬೇಕು. नए आकाशादिक नित्य माने है परंतु प्रकाश रूप नहीं माने है. और नित्य अंतर आकाशಕ್ಕೆ ನಿತ್ಯ ಅಂತಾರ, ಅದು ಪ್ರಕಾಶ ಅಂತ ಒಪ್ಪಕ್ ಬರಲ್ಲ. ಆಕಾಶ ಕಾಲ ದಿಶೆ ಇವಕ್ಕೇನಂತಾರ ನಿತ್ಯ ಅಂತ ಒಪ್ಪಿದ್ದಾರೆ, ಕರೆ ಅದ ಪ್ರಕಾಶ ಅಂತ ಅವರು ಒಪ್ಪಿರುವುದನ್ನೇ ಇಲ್ಲ. ಕಿಂತು ಜಡ ಮಾನೆ है, ಆಕಾಶ ಕಾಲ ದಿಶೆ ಏನದವು ಜಡ ಇರುತ್ತೆ ಅವ್ರ ಮತದಾರ. यह ब्रह्म नित्य और प्रकाश कया है याते इसके मत में अतिव्याप्ति नहीं. ನಾವು ನಿತ್ಯದ ಜೊತೆಗೆ ಪ್ರಕಾಶ ಅಂತ ಇಡುವುದರಿಂದ ನಿತ್ಯ ಮತ್ತು ಪ್ರಕಾಶ ಉಳ್ಳದ್ದೇ ಬ್ರಹ್ಮ. ಕೇವಲ ನಿತ್ಯನೇ ಬ್ರಹ್ಮ ಅಂದ್ವಿ ಅಂದ್ರ ಇಲ್ಲಿ ಆಗ್ತದ ಅತಿವ್ಯಾಪ್ತಿ ಆಗ್ತದೆ. ನ್ಯಾಯಶಾಸ್ತ್ರದ ಆಕಾಶ ಕಾಲ ದಿಶ ಆತ್ಮ ಮನದಲ್ಲಿ ಅತಿವ್ಯಾಪ್ತಿ. ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋ ಸಲುವಾಗಿ ನಿತ್ಯದ ಜೊತೆಗೆ ಏನಂತ ಇಟ್ಟಿದ್ದಾರೆ ಅವರು, ಪ್ರಕಾಶ ಅಂತ ಇಡುವುದರಿಂದ ಅವ್ರು ನಿತ್ಯ ಅಂತ ಒಪ್ಪ್ಯಾರ. ಆಕಾಶಾದಿಗಳಿಗೆ ನಿತ್ಯ ಅಂತ ಒಪ್ಪ್ಯಾರ, ಆದ್ರೆ ಜಡ ಅಂತ ಒಪ್ಪ್ಯಾರ, ಪ್ರಕಾಶ ರೂಪ ಅಂತ ಒಪ್ಪಿರುವುದಿಲ್ಲ. ಆದ್ರಿಂದ ನಮ್ಮ ಬ್ರಹ್ಮನ ಲಕ್ಷಣ ನಿತ್ಯದ ಜೊತೆಗೆ ಪ್ರಕಾಶ ಅಂತ ಇಡುವುದರಿಂದ ನ್ಯಾಯಶಾಸ್ತ್ರದಲ್ಲಿ ಕೊಟ್ಟಂತ ಆಕಾಶಾದಿಗಳಲ್ಲಿ ಅತಿವ್ಯಾಪ್ತಿ ಆಗುವುದನ್ನೇ ಇಲ್ಲ. जो केवल ब्रह्म प्रकाश है ऐसा कहे तो प्रकाश रूपवे ब्रह्म. ಪ್ರಕಾಶಕ್ಕೇನೆ ನಾವು ಬ್ರಹ್ಮ ಅಂತಂದ್ವಿ. ಪ್ರಕಾಶಕ್ಕೆ ಬ್ರಹ್ಮ ಅಂತ ನಾವು ಇಷ್ಟು ಮಾತ್ರ ಬ್ರಹ್ಮನ ಲಕ್ಷಣ ಮಾಡಿದ್ವಿ ಅಂದ್ರ ಸೂರ್ಯಾದಿಕ ಪ್ರಕಾಶನ ಮೇ ಅತಿವ್ಯಾಪ್ತಿ ಹೋವೆ. ಪ್ರಕಾಶಕ್ಕೆ ನಾವು ಬ್ರಹ್ಮ ಅಂದ್ರ ಸೂರ್ಯಗೂ ಬ್ರಹ್ಮ ಅನ್ಬೇಕಾಗ್ತದ, ಸೂರ್ಯನ ಪ್ರಕಾಶಕ್ಕೆ ಬ್ರಹ್ಮ ಅನ್ಬೇಕಾಗ್ತದ, ಚಂದ್ರನ ಪ್ರಕಾಶಕ್ಕೆ ಬ್ರಹ್ಮ ಅನ್ಬೇಕಾಗ್ತದ, ನಕ್ಷತ್ರ ದೀಪ ಜ್ಯೋತಿಗಳ ಪ್ರಕಾಶಕ್ಕೆ ಬ್ರಹ್ಮ ಅನ್ಬೇಕಾಗುತ್ತದೆ. ಪ್ರಕಾಶನೇ ಬ್ರಹ್ಮ ಅಂದ್ರ ಪ್ರಕಾಶನೇ ಬ್ರಹ್ಮ ಅಂದ್ರೆ ಸೂರ್ಯಾದಿ ಪ್ರಕಾಶಗಳಲ್ಲಿ ಅತಿವ್ಯಾಪ್ತಿ ಆಗ್ತದ. ಒಂದು ಎರಡನೇದು ವಾ ನ್ಯಾಯ ಮತ್ತೊಮ್ಮೆ ಆತ್ಮ ಕ ಜ್ಞಾನ ಗುಣ ಮಾನೆ ಹೇ इसमें ಅತಿವ್ಯಾಪ್ತಿ ಹೋವೆ. ನ್ಯಾಯಶಾಸ್ತ್ರದಲ್ಲಿ ಆತ್ಮ ಜ್ಞಾನ ಗುಣ ಅಂತ ಹೋಗ್ತಾರೆ. ಹೆಂಗ ಅದು ಆತ್ಮನ ಸುಖ ಗುಣ ಅಂತ ಎಂದು ಹೇಳ್ಯಾರಲ್ಲ, ಹಂಗ ನ್ಯಾಯಶಾಸ್ತ್ರದಲ್ಲಿ ಇಲ್ಲಿ ಆತ್ಮ ಕೂಡ ಜ್ಞಾನ ಗುಣ ಅಂತ ಹೋಗ್ತಾರೆ. ನ್ಯಾಯಶಾಸ್ತ್ರದಲ್ಲಿ ಅತಿವ್ಯಾಪ್ತಿ. ನ್ಯಾಯಶಾಸ್ತ್ರದಲ್ಲಿ ಒಪ್ಪಲ್ಪಟ್ಟಂತ ಆತ್ಮ ಜ್ಞಾನ ಗುಣ ಅಂತ ಹೇಳ್ಯಾರಲ್ಲ, ಅಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಕೃಷ್ಣ ಅತಿವ್ಯಾಪ್ತಿ ಹೋದ ಮೂರ್ ಹೇಳ್ಯಾರ ಒಟ್ಟ ಟೋಟಲ್. ಪ್ರಕಾಶಕ್ಕನೇ ನಾವು ಬ್ರಹ್ಮ ಅಂದಿವಿ ಅಂದ್ರ ಆಕಾಶ ಇದು ಸೂರ್ಯಾದಿ ಪ್ರಕಾಶದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ, ಒಂದೇ ಮಾತು. ಎರಡನೇ ಮಾತು, ನ್ಯಾಯಶಾಸ್ತ್ರದಲ್ಲಿ ಒಪ್ಪಲ್ಪಟ್ಟಂತ ಆತ್ಮಜ್ಞಾನ ಗುಣ, ಆತ್ಮಜ್ಞಾನ ಸ್ವರೂಪ ಅನ್ನಲ್ಲ ಅವರು, ಆತ್ಮ ಜ್ಞಾನ ಹುಳ್ಳವಂತ, ಜ್ಞಾನ ಹುಳ್ಳವಂತ ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಮೂರನೇದು
ವಾ ಕ್ಷಣಿಕ ವಿಜ್ಞಾನವಾದಕ್ಕೆ ಮತ್ತೊಮ್ಮೆ ಆತ್ಮ ಕ್ಷಣಿಕ ವಿಜ್ಞಾನ ರೂಪ ಮಾನೆ ಹೇ. ಕ್ಷಣಿಕ ವಿಜ್ಞಾನವಾದಿ ಅಂತ ಬುದ್ಧಿಗೆ ಆತ್ಮ ಅಂತಾರೆ. ಕ್ಷಣಿಕ ವಿಜ್ಞಾನವಾದಿಗಳು ಬುದ್ಧಿಗೆ ಆತ್ಮ ಅಂತಾರ. ಈಗ ಅವ ಏನಂತ ಒಪ್ಪಿದವರು ಕ್ಷಣಿಕ ವಿಜ್ಞಾನವಾದಿಗಳು ಮತ್ತೊಮ್ಮೆ ಆತ್ಮ ಕ್ಷಣಿಕ ವಿಜ್ಞಾನ ರೂಪ ಹೇ. ಜ್ಞಾನ ರೂಪದ ಎಂತ ಜ್ಞಾನ ರೂಪದ? ಕ್ಷಣಿಕ ಜ್ಞಾನ ರೂಪ. ಕ್ಷಣ ಕ್ಷಣದಲ್ಲಿ ಉತ್ಪತ್ತಿ ಆಗ್ತದ, ಕ್ಷಣ ಕ್ಷಣದಲ್ಲಿ ನಾಶವಾಗುತ್ತದೆ. ಕ್ಷಣಿಕ ವಿಜ್ಞಾನವಾದಿ ಕಿಸುಮೆ ಅತಿವ್ಯಾಪ್ತಿ ಹೋವೆ, ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಟೋಟಲಿ ಪ್ರಕಾಶಕ್ಕನೇ ನಾವು ಬ್ರಹ್ಮ ಅಂತ ಬ್ರಹ್ಮನ ಲಕ್ಷಣ ಮಾಡಿದ್ರ ಸೂರ್ಯಾದಿ ಪ್ರಕಾಶದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ನ್ಯಾಯಶಾಸ್ತ್ರದಲ್ಲಿ ಪಟ್ಟಂತ ಆತ್ಮ ಜ್ಞಾನ ಗುಣ ಅಂತ ಹೇಳ್ತಾರ, ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಕ್ಷಣಿಕ ವಿಜ್ಞಾನವಾದ ಕ್ಷಣ ಕ್ಷಣದೊಳಗೆ ಜ್ಞಾನ ಉತ್ಪತ್ತಿ ಆಗ್ತದ, ನಷ್ಟ ಆಗ್ತದ ಅಂತ ಹೇಳ್ತಾರ, ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. इसके निवारणार्थ ब्रह्म के लक्षण में प्रकाश के साथ विभु कया है. ಈ ಅತಿವ್ಯಾಪ್ತಿ ದೋಷವನ್ನು ಕಳೆದಕ್ಕೋಸ್ಕರವಾಗಿ ಗ್ರಂಥಕಾರ ಏನ್ ಮಾಡಿದ್ದಾರೆ ಇಲ್ಲಿ? ಆ ದೋಷ ಪ್ರಕಾಶದ ಜೊತೆಗೆ ಏನ್ ಮಾಡಿದ್ದಾರೆ? ವಿಭು ಅಂತ ಒಪ್ಪಿದ್ದಾರೆ. ವ್ಯಾಪಕ ಪ್ರಕಾಶನೂ ಇರಬೇಕು ಮತ್ತು ವ್ಯಾಪಕನೂ ಇರಬೇಕು. ಪ್ರಕಾಶ ರೂಪನ ಪ್ರಕಾಶದ ಜೊತೆಗೆ ವ್ಯಾಪಕ. ಪ್ರಕಾಶ ಯಾವುದು ಪ್ರಕಾಶ ರೂಪವಾಗಿದೆಯೋ ವ್ಯಾಪಕವಾಗಿದೆಯೋ ಅದುವೇ ಬ್ರಹ್ಮ. ಈಗ ಬ್ರಹ್ಮನ ಪ್ರಕಾಶದ ಜೊತೆಗೆ ನಾವು ವಿಭು ಅಂತ ಹೇಳುವುದರಿಂದ ಸೂರ್ಯಾದಿ ಪ್ರಕಾಶ ವ್ಯಾಪಕ ನೈ ಹೇ ಕಿಂತು ಪರಿಚಿನ್ನ ಹೇ. ತಮ್ಮೆಲ್ಲರಿಗೂ ಗೊತ್ತದು ಸೂರ್ಯಾದಿ ಪ್ರಕಾಶ ವ್ಯಾಪಕದ ಏನದು? ಪರಿಚಿನ್ನ. ಇಲ್ಲಿ ನಮಗೆ ಈಗ ಸೂರ್ಯನ ಪ್ರಕಾಶ ಅದ, ಅದೇ ಈಗ ಅಮೆರಿಕದಾಗ ಹೋದಾಗ ಸೂರ್ಯನ ಪ್ರಕಾಶ ಅದ ಏನೋ ಅಲ್ಲಿ ಕತ್ತಲ ಅದ, ಪರಿಚಿನ್ನ ಅದ. ಸೂರ್ಯನ ಪ್ರಕಾಶ ಪರಿಚಿನ್ನ ಅದ. ಆದ್ದರಿಂದ ನಾವು ಪ್ರಕಾಶದ ಜೊತೆಗೆ ವಿಭು ಅಂದ್ರೆ ವ್ಯಾಪಕ ಅಂತ ಹೇಳುವುದರಿಂದ ಸೂರ್ಯನ ಪ್ರಕಾಶ ಅದು ವ್ಯಾಪಕ ಇಲ್ಲ, ಅದು ಪರಿಚಿನ್ನವಾಗಿರುತ್ತದೆ. ನಮ್ಮ ಬ್ರಹ್ಮನ ಲಕ್ಷಣ ಅಲ್ಲಿ ಅತಿವ್ಯಾಪ್ತಿ ಆಗುವುದಿಲ್ಲ. ನೈಯಾಯಿಕ ಆತ್ಮಕ್ಕೆ ಜ್ಞಾನ ಗುಣಕ್ಕೂ ವ್ಯಾಪಕ ನೈ ಮನೆ ಕಿಂತು ಪರಿಚಿನ್ನ ಮನೆ. ಯಾಕ ಜ್ಞಾನ ಗುಣ ಅಂತ ಹೇಳ್ಯಾರ ಅವ್ರು. ಅಂದ್ಮ್ಯಾಗ ಆತ್ಮ ಜ್ಞಾನ ಗುಣ ಅಂತ ಹೇಳೋದ್ರಿಂದ ಅವ್ರು ವ್ಯಾಪಕ ಅಂತ ಹೇಳಿಲ್ಲ, ಅವರು ಪರಿಚಿನ್ನನೆ ಹೇಳಿ ಬಿಡೋದು ಪರಿಚಿನ್ನನೆ ಆಗ್ತದೆ. ಗುಣ ಆದ ಮ್ಯಾಗ ಅಲ್ಲಿ ಪರಿಚಿನ್ನನೆ ಆಗುತ್ತದೆ. ಪರಿಚಿನ್ನ ಮಾನೆ ಕ್ಷಣಿಕ ವಿಜ್ಞಾನವಾದ ಮತ ಪ್ರಶ್ನೆನೇ ಬರಲ್ಲ. ಯಾಕೆ ಕ್ಷಣ ಕ್ಷಣದ ಜ್ಞಾನ ಹುಡುಕ್ತದ, ಜ್ಞಾನ ನಾಶ ಆಗ್ತದೆ. ವ್ಯಾಪಕ ಅಂತ ಹೇಳಕ್ ಅವ್ರ ಮತದಾಗ ಬರುತ್ತೆ. ಅದರಂತೆ ಕ್ಷಣಿಕ ವಿಜ್ಞಾನವಾದಿ ಕ್ಷಣಿಕ ವಿಜ್ಞಾನಕ್ಕೂ ವ್ಯಾಪಕ ನೈ ಮಾನೆ ಹೇ ಕಿಂತು ಪರಿಚಿನ್ನ ಮಾನೆ ಹೇ. ಅವರು ಕೂಡ ಜ್ಞಾನ ಏನದ ಅಂದ್ರ ಅದು ಪರಿಚಿನ್ನ ಇರುತ್ತದೆ. ನ್ಯಾಯಶಾಸ್ತ್ರದಲ್ಲಿ ಕೂಡ ಆತ್ಮನ ಜ್ಞಾನ ಅದು ಪರಿಚಿನ್ನವಾಗಿ ಇರುತ್ತದೆ. ಸೂರ್ಯನ ಪ್ರಕಾಶಾದಿಗಳು ಪರಿಚಿನ್ನ ಇರುತ್ತವೆ. ಆದ್ದರಿಂದ ನಮ್ಮ ಬ್ರಹ್ಮನ ಲಕ್ಷಣ ಎದ್ರ ಜೊತೆಗೆ? ಪ್ರಕಾಶದ ಜೊತೆಗೆ ವಿಭು ಅಂತ ಇಡೋದ್ರಿಂದ, ವ್ಯಾಪಕ ಅಂತ ಇಡೋದ್ರಿಂದ ಈ ಮೂರರಲ್ಲಿ ಅತಿವ್ಯಾಪ್ತಿ ಆಗೋದಿಲ್ಲ. ಸೂರ್ಯಾದಿ ಪ್ರಕಾಶದಲ್ಲಿನೂ ಕೂಡ ಅತಿವ್ಯಾಪ್ತಿ ಆಗೋದಿಲ್ಲ. ನ್ಯಾಯಶಾಸ್ತ್ರದಲ್ಲಿ ಪಟ್ಟಂತ ಆತ್ಮ ಜ್ಞಾನ ಗುಣ ಅಂತ ಹೇಳ್ತಾರೆ, ಅವ್ರ ಮತದಲ್ಲಿಯೂ ಕೂಡ ಅತಿವ್ಯಾಪ್ತಿ ಆಗೋದಿಲ್ಲ. ಕ್ಷಣಿಕ ವಿಜ್ಞಾನವಾದ ಕ್ಷಣ ಕ್ಷಣದಾಗ ಜ್ಞಾನ ಹುಡ್ತದ, ನಾಶ ಆಗ್ತಂತೇವ, ಅವರು ಕೂಡ ಆ ಜ್ಞಾನ ಪರಿಚಿನ್ನ ಅಂತ ಒಪ್ಪಿರೋದ್ರಿಂದ ಅವ್ರ ಮತದಲ್ಲಿ ಕೂಡ ನಮ್ಮದು ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗುವುದನ್ನೇ ಇಲ್ಲ. यह ब्रह्म प्रकाश और विभु कह है आते तेल में अतिव्याप्ति नहीं, अतिव्याप्ति दोष बरलिಲ್ಲ. जो केवल ब्रह्म विभु है ऐसा कहे तो ಬ್ರಹ್ಮ ಬಿಡ್ರಿ, ಪ್ರಕಾಶ ಬಿಡೋದೇ ಕೇವಲ ವ್ಯಾಪಕ ಇದ್ದುದೇ ಬ್ರಹ್ಮ ಅಂತ ಹೇಳಿದ್ರಂತ. ವ್ಯಾಪಕ ಇದ್ದುದೇ ನಾವು ಬ್ರಹ್ಮ ಅಂತ ಬ್ರಹ್ಮನ ಲಕ್ಷಣ ಮಾಡಿದ್ವಿ ಅಂದ್ರ ಎಲ್ಲಿ ಅತಿವ್ಯಾಪ್ತಿ? ಐಸಾ ಕಹೆ ತೋ ಆಕಾಶ ಅದಕ್ಕೆ भी व्यापक है, दिन में अतिव्याप्ति होगी. ಆಕಾಶ ಆಕಾಶ ವ್ಯಾಪಕ ಅದೇನು? ಎಲ್ಲಿಲ್ಲ ಆಕಾಶ? ಈ ಗೋಡ್ಯಾಗ ಅದ, ಗೋಡ್ಯಾಗ ಅದ, ಈ ಗೋಡ್ಯಾಗ ಆಕಾಶ ಅದ ಕಾಣ್ತದ? ಹೆಂಗ ಅನುಭವ? ಇದ್ರೊಳಗ ಬೈಲದ ಆಕಾಶ ಅಂದ್ರೆ ಬೈಲಿ ಗೋಡ್ಯಾಗ ಅದಂತ ಹೆಂಗ್ ಗೊತ್ತಾಗುತ್ತದ? ನಾವು ಮಳೆ ಹೊಡೆದ್ರೆ ಹೋಲ್ ಆಗ್ತದಲ್ಲ, ಅವ ಒಳಗ ಹೋಗ್ತದ ಅಂದಾಗ ಅಲ್ಲಿ ಬೈಲಿದ್ದಾಗೆ ಹೋಗಕ್ ಬರ್ತದ. ಬೈಲಿಲ್ಲ ಅಂದ್ರೆ ಹೋಗಕ ಬರುವುದೇನಿಲ್ಲ. ಅದಕ್ಕೆ ಏನದ? ಆಕಾಶ ವ್ಯಾಪಕ. ವ್ಯಾಪಕ ಇದ್ದದ್ದೇ ನಾವು ಬ್ರಹ್ಮ ಅಂದ್ವಿ ಅಂದ್ರ ಆಕಾಶನು ಕೂಡ ವ್ಯಾಪಕವಾಗಿರುತ್ತದೆ. ಎಲ್ಲಾ ಕಡೆ ಆಕಾಶ, ಮ್ಯಾಗರ ಹೋಗ್ರಿ ತಳಗರ ಹೋಗ್ರಿ ಯಾವ ದಿಕ್ಕಿಗೂ ನೋಡ್ರಿ ಬೈಲಾಗ ಹೋಗ್ಬೇಕಲ್ಲ. ಅಂದ ಮೇಲೆ ಆಕಾಶದಲ್ಲಿ ಅತಿ ಅದು. ನಾವು ವ್ಯಾಪಕ ಇದ್ದದ್ದೇ ಬ್ರಹ್ಮ ಅಂದ್ರೆ ಆಕಾಶ. ಅಷ್ಟೊಂದು ಆದಿಕ್ ಶಬ್ದ ಕೊಟ್ಟಾರ. ಆಕಾಶ ಆದಿಕ್ ಮುಂತಾದವರು ಯಾವ್ಯಾವು? ಆಕಾಶ ಆದಿಕ್ ಅಂತ ಕೊಟ್ಟಾರ, ಬರೀ ಆಕಾಶ ಅಂತ ಕೊಟ್ಟಿದ್ರು. ಆಕಾಶ ಆದಿಗಳಲ್ಲಿ ಅತಿ ಆಗುತ್ತದೆ ಅಂತಂದ. ಅಲ್ಲ, ಆಕಾಶಕ್ಕಂತ ತಳ ಸಣ್ಣದೈತದ, ಅದೇನ್ ವ್ಯಾಪಕ? ಗಾಳಿ ಆಕಾಶ ಆದಿತ್ತು. ಆಕಾಶದ ಮೇಲೆ ಆಕಾಶ, ಆಕಾಶಕ್ಕೆ ಕಾರಣವಾದಂತ ಮಹತತ್ವ, ಮಹತತ್ವ ಕಾರಣವಾದಂತ ಪ್ರಧಾನ ಕಾರಣವಾದಂತ ಪ್ರಕೃತಿ,
ಇವದಲ್ರಿ ಅದು ಆದಿ ಮುಂದ ಮ್ಯಾಗ ಹೋಗ್ಬೇಕು ನಾವು ತಳ ಬರಕ್ ಬರಲ್ಲ. ಇವು ಪರಿಚಯ ಆಗ್ತಾವ. ಆಕಾಶಕ್ಕಿಂತಲೂ ಪರಿಚಯ ಆಗಲ್ಲ. ಗಾಳಿ ನೀವು ಅಂತಂದ್ರಿ ಜಲ ಅಗ್ನಿ ಅಂದ್ರಪ್ಪ ನೀವು ಪರಿಚಯ ಆಗ್ತಾವ. ಅದಕ್ಕೆ ಆಕಾಶಾಧಿಕಮೆ, ಆಕಾಶದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ, ಮಹತತ್ವದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ, ಪ್ರಧಾನದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ, ಪ್ರಕೃತಿ ಒಳಗೆ ಅತಿವ್ಯಾಪ್ತಿ ಆಗುತ್ತದೆ. ಬ್ರಹ್ಮನ ಲಕ್ಷಣ ಆಕಾಶಾಧಿಕಮೆ ತಿನ್ನ ಅತಿವ್ಯಾಪ್ತಿ ಹೋಗಿ ಒಂದೇದು. ಈಗ ಎರಡನೇದು नैयायिक प्रभाकर आत्मा को युगु माने हैं, इसमें अतिव्याप्ति हो. नैयायिक ಪ್ರಭಾಕರು ಅವ್ರ ಆತ್ಮನಿಗೆ ಏನಂತಾರ ವ್ಯಾಪಕ ಅಂತ ಹೋಗ್ತಾರೆ. ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಒಂದು ಆಕಾಶಾದಿಗಳಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ನ್ಯಾಯಶಾಸ್ತ್ರದ ಮತ್ತು ಪ್ರಭಾಕರ ಮತಕ್ಕನುಸಾರವಾಗಿ ಅವರು ಆತ್ಮನಿಗೆ ವ್ಯಾಪಕ ಅಂತ ಹೇಳ್ತಾರೆ. ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. सांख्य मत में प्रकृति को व्यापक माने हैं, इसमें अतिव्याप्ति हुए. सांख्य मतದ ಪ್ರಕೃತಿನೇ ವ್ಯಾಪಕ ಅಂತ ಹೇಳ್ತಾರೆ. ವ್ಯಾಪಕ ಇದ್ದದ್ದೇ ನಾವು ಬ್ರಹ್ಮ ಅಂತ ಹೇಳಿದ್ವಿ. ಇಷ್ಟೇ ಲಕ್ಷಣ ಮಾಡಿದ್ವಿ. ವ್ಯಾಪಕ ಇದ್ದದ್ದು ಬ್ರಹ್ಮ ಅಂತ ಬ್ರಹ್ಮನ ಲಕ್ಷಣ ಮಾಡಿದ್ವಿ ಅಂದ್ರ ಈ ಲಕ್ಷಣ ಆಕಾಶದಲ್ಲಿ ಆಕಾಶಾದಿಗಳಲ್ಲಿ ಕುಂದ್ರಕೈತೆ, ಅತಿವ್ಯಾಪ್ತಿ ಆಕತ್ತೆ. ಅಲ್ಲಿನೂ ಲಕ್ಷ್ಯದೊಳಗುನ ಅದ, ಅಲಕ್ಷ್ಯದೊಳಗುನ. ಅದಕ್ಕೆ ಲಕ್ಷ್ಯ ದೇಶ ವರ್ತಿತ್ವ ಸತಿ ಅಲಕ್ಷ್ಯ ದೇಶ ವಿಷಯ ವರ್ತಿತ್ವ. ಲಕ್ಷ್ಯದೊಳಗುನ ಯಾವುದು ಲಕ್ಷಣ ಲಕ್ಷ್ಯದಾಗ ಕುಂತು ಲಕ್ಷ್ಯದೊಳಗೂ ಕುಂದಿರ್ತಿತ್ತು ಅನ್ನೋದಕ್ಕೆ ಅತಿವ್ಯಾಪ್ತಿ ಅಂತೀವಿ. ವ್ಯಾಪಕದ ಲಕ್ಷಣ ಈ ಲಕ್ಷ್ಯವಾದಂತ ಬ್ರಹ್ಮನಲ್ಲಿನೂ ಅದ, ಅಲಕ್ಷ್ಯವಾದಂತ ಆಕಾಶಾದಿಗಳಲ್ಲಿ ನ್ಯಾಯಶಾಸ್ತ್ರಪಟ್ಟಂತ ಅವ್ರ ಆತ್ಮನಿಗೆ ವ್ಯಾಪಕ ಅಂತ ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗ್ತದ. ಸಾಂಖ್ಯ ಮತದಲ್ಲಿ ಪ್ರಕೃತಿ ವ್ಯಾಪಕ ಅಂತಾರ, ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ ನಮ್ಮ ಬ್ರಹ್ಮನ ಲಕ್ಷಣ. इसके निवारणार्थ ब्रह्म के लक्षण में विभु के साथ ही नाम और रूप का आधार किया है. ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡ್ಬೇಕಲ್ಲ, ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋಕ್ಕೋಸ್ಕರವಾಗಿ ಗ್ರಂಥಕಾರರು ಇಲ್ಲಿ ವ್ಯಾಪಕದ ಜೊತೆಗೆ ನಾಮರೂಪಕ ಆಧಾರ ಹೇಳಿದ್ರು. ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮರೂಪ ಆಧಾರ. ನಾಮರೂಪಕ ವ್ಯಾಪಕನೂ ಇರಬೇಕು, ನಾಮರೂಪಕ ಆಧಾರವಾಗಿನೂ ಇರಬೇಕು. ಅದು ನಾವು ಬ್ರಹ್ಮದಿವು ಅಂದಾಗ ಈಗ ಅಲ್ಲಿ ಅತಿವ್ಯಾಪ್ತಿ ಆಗುದಿಲ್ಲ. ಅವರು ಆಕಾಶ ಅದಕ್ಕೆ ನಾಮರೂಪಕ ಆಧಾರದವೇನು? ಆಕಾಶ ತೋರಿ, ಮಹತತ್ವ ತೋರಿ, ಅಹಂಕಾರ ತೋರಿ, ಯಾವ್ದ ಪ್ರಧಾನ ತೋರಿ, ಪ್ರಕೃತಿ ತೋರಿ. ಈ ನಾಮರೂಪಕ ಆಧಾರ ಆಗಕ್ಕ ಬರುವುದನ್ನೇ ಇಲ್ಲ. ಅವೇ ಇನ್ನೊಬ್ಬರ ಆಧಾರ ಅದು, ಮತ್ತೆ ಇನ್ನೊಂದು ಕಿಲಿ ಆಧಾರ ಆಗ್ತದೆ. ಅದಕ್ಕೆ ಅವ್ರಂತ ಆಕಾಶ ಅದಕ್ಕೂ ವಿಭೂತೋ ಹೈ ಪರಂತು ನಾಮರೂಪಕ ಆಧಾರ ನಹಿ. ವ್ಯಾಪಕ ಏನದಾವ್? ಅಪೇಕ್ಷೆ ವ್ಯಾಪಕ ಅದಾವ. ಒಂದರ ಅಪೇಕ್ಷೆ ಒಂದು ದೊಡ್ಡದು, ಒಂದು ಅಪೇಕ್ಷೆ ಸಣ್ಣದ. ಅಪೇಕ್ಷಿಕ ವ್ಯಾಪಕ ಅದಾವ. ವ್ಯಾಪಕ ಇಲ್ಲ ಅಂತ ಹೇಳಕತ್ತಿಲ್ಲ. ಎಂತ ವ್ಯಾಪಕ? ಅಪೇಕ್ಷಿಕ ವ್ಯಾಪಕ. ಒಂದರ ಅಪೇಕ್ಷೆಯಿಂದ ದೊಡ್ಡದಾಗಿದ್ದು ಇನ್ನೊಂದರ ಅಪೇಕ್ಷೆಯಿಂದ ಸಣ್ಣದಾಗಿತ್ತು ಅದಕ್ಕೆ ಅಪೇಕ್ಷಿಕ ವ್ಯಾಪಕ ಅಂತಾರೆ. ಅದಕ್ಕೆ ಬಹುವಚನದಲ್ಲ, ಆಕಾಶ ಆದಿಕ ಅಂದ್ವಲ್ಲ, ಅದಕ್ಕೆ ಅಪೇಕ್ಷಿಕ ಒಂದಕ್ಕಿಂತ ಒಂದು ದೊಡ್ಡವಾದ ಇಲ್ಲ ಅಂತ ಇಲ್ಲ. ಆದ್ರ ಅವು ನಾಮರೂಪಕ ಆಧಾರ ಇಲ್ಲವೇ ಇಲ್ಲ. ಅದರಂತೆ ನೈಯಾಯಿಕ ಅವರು ಆ ಪ್ರಭಾಕರ್ ಆತ್ಮಕ್ಕೂ ಇವು ಮಾನೇ ಹೇ. ಅವರು ಮತದಾಗ ಆತ್ಮ ವ್ಯಾಪಕ ಅಂತ ಹೇಳ್ತಾರೆ ನ್ಯಾಯಶಾಸ್ತ್ರದಲ್ಲಿ. ಪರಂತು ನಾಮರೂಪಕ ಆಧಾರ ನೈ ಮಾನೇ ಹೇ, ಅವ್ರು ಒಪ್ಪೋದಿಲ್ಲ. ಈ ಆತ್ಮ ನಾಮರೂಪಕ ಆಧಾರ ಇರ್ತದಂತ ಅವರು ಒಪ್ಪೇ ಇಲ್ಲ. ಸಾಂಖ್ಯ ಮತ ಮೇ ಪ್ರಕೃತಿಗೂ ವ್ಯಾಪಕ ಮಾನೇ ಹೇ ಪರಂತು ನಾಮರೂಪಕ ಆಧಾರ ನೈ ಮಾನೇ ಹೇ. ಅವರು ಕೂಡ ಆತ್ಮ ವ್ಯಾಪಕ ಅಂತಾರ, ನಾಮರೂಪಕ ಆಧಾರ ಅಂತ ಅವರು ಒಪ್ಪೋದಿಲ್ಲ. ಅಂದ ಮೇಲೆ ಯಹ ಬ್ರಹ್ಮ ಇವು ಅವ್ರ ನಾಮರೂಪಕ ಆಧಾರ ಕೈ ಹೇ ಯಾಚೇತನಮೇ ಅತಿವ್ಯಾಪ್ತಿ ನಹಿ. ಆದ್ದರಿಂದ ಇಲ್ಲಿ ಬ್ರಹ್ಮನ ಲಕ್ಷಣ ನಾವು ವ್ಯಾಪಕದ ಜೊತೆಗೆ ನಾಮರೂಪ ಆಧಾರ. ನಾಮರೂಪ ಆಧಾರ ಅಂತ ಹೇಳ್ಬಿಟ್ಟಿವಿ ಅಂದ್ರ ನಮ್ಮ ಬ್ರಹ್ಮನ ಲಕ್ಷಣ ಎಲ್ಲಿನೂ ಕೂಡ ಅತಿವ್ಯಾಪ್ತಿ ಆಗುವುದನ್ನೇ ಇಲ್ಲ. ಸೂರ್ಯಾದಿ ಇದು ಆಕಾಶಾದಿಗಳಲ್ಲಿ ಅತಿವ್ಯಾಪ್ತಿ ಆಗೋದಿಲ್ಲ. ನ್ಯಾಯಶಾಸ್ತ್ರದಲ್ಲಿ ಆತ್ಮನು ಅವ್ರ ಮತದಾಗನು ಅತಿವ್ಯಾಪ್ತಿ ಆಗುವುದಿಲ್ಲ. ಯಾಕೆ ನಾಮರೂಪ ಆಧಾರ ಅಂತ ಅವ್ರು ಒಪ್ಪುವುದಿಲ್ಲ. ಸಾಂಖ್ಯ ಶಾಸ್ತ್ರದಲ್ಲಿ ಆತ ವ್ಯಾಪಕ ಅಂತರ ಕರೆ, ಆದ್ರೆ ನಾಮರೂಪಕ ಆಧಾರ ಅಂತ ಅವರೂ ಕೂಡ ಒಪ್ಪುವುದಿಲ್ಲ. ಆದ್ರಿಂದ ಅವ್ರ ಮತದಲ್ಲಿ ಕೂಡ ಅತಿವ್ಯಾಪ್ತಿ ಆಗುವುದೇ ಇಲ್ಲ. जो केवल ब्रह्म नाम रूप का आधार है ऐसा कहे तो ನಾವೀಗ ಬಿಟ್ಟು ನಾವು ವ್ಯಾಪಕ ಬಿಟ್ಟು ಬರೀ ನಾಮರೂಪಕ ಆಧಾರ, ನಾಮರೂಪಕ ಆಧಾರ ಇಷ್ಟಕ್ಕೆ ನಾವು ಬ್ರಹ್ಮ ಯಾವುದು ನಾಮರೂಪಕ ಆಧಾರವಾಗಿದೆಯೋ ಅದುವೇ ಬ್ರಹ್ಮ ಅಂತ ಇಷ್ಟು ಮಾತ್ರ ಬ್ರಹ್ಮನ ಲಕ್ಷಣ ಮಾಡಿದ್ವಿ ಅಂದ್ರ ಆ ಲಕ್ಷಣ ಏನಾಗ್ತದ? ಹೇತೋ प्रातिभाषिक सर्पादित्य के नाम और रूप के आधार रज्जु आदित्य है, जिनमें अतिव्याप्ति हो गए. नाम रूप का आधार ಇದ್ದದ್ದೇ ಬ್ರಹ್ಮ ಅಂತ ಹೇಳಿದ್ವಿ ಅಂದ್ರ ಪ್ರಾತಿಭಾಷಿಕ ಸರ್ಪ ಮತ್ತು ಸರ್ಪದ ಆಕಾರಕ್ಕ ಯಾವ್ದು ಆಧಾರ ಆಗ್ಯದ? ರಜ್ಜುನೇ ಆಧಾರ.
ಯಾಕ ಅಲ್ಲಿ ಹಗ್ಗ ಅದ ಅಂತ ತಿಳ್ಕೊಂಡೇನೆ ನಮಗ್ ಸರ್ಪ ತೋರ್ಯದ ನಮ್ಗೆ. ಒಂದ್ ವೇಳೆ ಹಗ್ಗನೇ ಇದ್ದಿಲ್ಲ ಅಂದ್ರೆ ಸರ್ಪ ತೋರ್ತಿತ್ತೇನು? ತೋರುದಿಲ್ಲ. ಅಂದ್ರೆ ತೋರ್ತಕ್ಕಂಥ ಸರ್ಪಕ್ಕೆ ಆಧಾರ ಯಾವುದು? ರಜ್ಜುನೇ ಅದು. ನೋಡ್ ಅಲ್ಲಿ ಅತಿವ್ಯಾಪ್ತಿ ಆಗ್ತದ ಅಂತ ಹೇಳ್ತದೆ. ನಾಮರೂಪ ಆಧಾರಕ್ಕೆ ಬ್ರಹ್ಮ ಅಂತ ನಾವ್ ಹೇಳಿದ್ವಿ ಅಂದ್ರೆ, ನಾಮರೂಪಕ್ಕೆ ಆಧಾರ ಬ್ರಹ್ಮ ಅಂದ್ವಿ ಅಂದ್ರ ರಜ್ಜು ಕೂಡ ನಾಮರೂಪಕ್ಕೆ ಆಧಾರ ಇರ್ತದೆ. ಯಾವುದಕ್ಕ? ಪ್ರಾತಿಭಾಷಿಕ ಸರ್ಪಕ್ಕ, ಕಲ್ಪಿತವಾದಂತ ಸರ್ಪ. ಕಲ್ಪಿತವಾದಂತ ಸರ್ಪಕ್ಕ ಹಗ್ಗ ಏನದ ಅಂದ್ರ ಅದು ಆಧಾರವಾಗಿರುತ್ತದೆ. ನಮ್ಮ ಬ್ರಹ್ಮನ ಲಕ್ಷಣ ಆ ರಜ್ಜುವಿನಲ್ಲಿ ಹಗ್ಗದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. इसके निवारण अर्थ ब्रह्म के लक्षण में नाम रूप का आधार के साथ ही मतिना लखई जही मति लखई कया है ಹೇಳಿದೆ ನಾವು. ನಾಮರೂಪಕ ಆಧಾರದ ಜೊತೆಗೆ ಮತಿನ ಲಕೈ ಜಿಹಿ ಮತಿ ಲಕೈ ಅಂದ್ರೆ ಸ್ವಯಂ ಪ್ರಕಾಶ ಅಂತ ಹೇಳಿರುತ್ತೇವೆ. ನಾಮರೂಪಕ ಆಧಾರನೇ ಇರಬೇಕು ಮತ್ತು ಸ್ವಯಂ ಪ್ರಕಾಶವಿರಬೇಕು, ಅದುವೇ ಬ್ರಹ್ಮ ಅಂತ ಹೇಳೋದ್ರಿಂದ ಇಲ್ಲಿ ಏನಾಗ್ತದ? ಅಲ್ಲಿ ರಜ್ಜುವಿನಲ್ಲಿ ಅತಿವ್ಯಾಪ್ತಿ ಆಗುವುದಿಲ್ಲ. ಯಾಕ? ರಜ್ಜು ಏನದದು? ಪ್ರಕಾಶ ಅದ, ಸ್ವಯಂ ಪ್ರಕಾಶ ಅದ, ಜಡ ಅದ. ಅದು ಜಡ ಅದ. ಅಂದ್ರೆ ಜಡವಾದಂತ ರಜ್ಜುವಿನಲ್ಲಿ ನಮ್ಮ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗುವುದಿಲ್ಲ. ಕೇವಲ ನಾಮರೂಪಕ ಆಧಾರವೇ ನಾವು ಬ್ರಹ್ಮ ಅಂದ್ವಿ ಅಂದ್ರ ನಮ್ಮ ಬ್ರಹ್ಮ ಲಕ್ಷಣ ಎಲ್ಲಿ ಹೋಗ್ತದ? ರಜ್ಜುವಿನಲ್ಲಿ ಅತಿವ್ಯಾಪ್ತಿ ಆಗ್ತದೆ, ಹಗ್ಗದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಯಾಕ? ಕಲ್ಪಿತವಾದಂತ ಸರ್ಪಕ್ಕ ಅದು ರಜ್ಜುನೇ ಆಧಾರ ಇರುತ್ತದೆ. ಆದ್ದರಿಂದ ನಮ್ಮ ಬ್ರಹ್ಮ ಲಕ್ಷಣ ರಜ್ಜುನಲ್ಲಿ. ಆ ಅತಿವ್ಯಾಪ್ತಿ ದೋಷವನ್ನು ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಯಾವ ವಿಶೇಷಣ ಹೇಳಿದ್ದಾರೆ? ಯಾವ ವಿಶೇಷಣ ಹೇಳಿ? ಸ್ವಯಂ ಪ್ರಕಾಶ ಅನ್ನೋದು ಹೇಳಿದ್ರು. ಸ್ವಯಂ ಪ್ರಕಾಶ ಅಂತ ಹೇಳಿದ್ರು. ಅಂದ್ರೆ ನಾಮರೂಪಕ್ಕೆ ಆಧಾರ ಇರಬೇಕು, ಸ್ವಯಂ ಪ್ರಕಾಶ ಇರಬೇಕು ಅಂದಾಗ ಈಗ ನಮ್ಮ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗ್ತದೇನು? ಎಲ್ಲಿ? ರಜ್ಜುನಲ್ಲಿ ಅತಿವ್ಯಾಪ್ತಿ ಆಗ್ತದ? ಆಗೋದು. ಯಾಕೆ ಆಗುದಿಲ್ಲ? ರಜ್ಜು ಜಡ ಇರುತ್ತದೆ, ಜಡ ಅದ. ಆದ್ದರಿಂದ ಹಗ್ಗದಲ್ಲಿ ನಮ್ಮ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗುವುದನ್ನೇ ಇಲ್ಲ. ಇಷ್ಟ ಹೇಳತ್ತೇನೆ ಸಂಶಯ ಬಂತ್ರಿ, ಶಂಕ ಮಾಡ್ತಾನ ಅವ್ರು. यद्यपि नाम रूप का आधार इस एक विशेषण से ही किसी मत के कोई पदार्थ में ब्रह्म के लक्षण की अतिव्याप्ति नहीं हुए। तुम्हें याके नाम रूप का आधार, ನಾಮರೂಪಕ ಆಧಾರ ಬರೀ ಒಂದು ವಿಶೇಷಣ ಹೇಳಿದ್ರೆ ಸಾಕು. ಯಾವುದು ನಾಮರೂಪಕ ಆಧಾರವಾಗಿದೆಯೋ ಅದೇ ಬ್ರಹ್ಮ ಅಂತ ಒಂದು ವಿಶೇಷಣ ಹೇಳಿದ್ರೆ ಸಾಕು. ಯಾರ ಮತದೊಳಗೂ ಕೂಡ ಎಲ್ಲಿನೂ ಕೂಡ ಅತಿವ್ಯಾಪ್ತಿ ಆಗುವುದಿಲ್ಲ. ಬ್ರಹ್ಮನ ಲಕ್ಷಣ ಶುದ್ಧ ಲಕ್ಷಣ, ಸಲ್ಲಕ್ಷಣ, ದೋಷರಹಿತವಾದಂತ ಲಕ್ಷಣ ಯಾವುದು? ಕೇವಲ ನಾಮರೂಪಕ ಆಧಾರ ಅಂತ ಇಷ್ಟು ಬ್ರಹ್ಮನ ಲಕ್ಷಣ ಮಾಡಿದ್ರ ಯಾವ ಮತದೊಳಗೂ ಕೂಡ ಅತಿವ್ಯಾಪ್ತಿ ಆಗಲ್ಲ ಬ್ರಹ್ಮನ ಲಕ್ಷಣ. ಯಾವ ವಸ್ತುವಿನೊಳಗೂ ಕೂಡ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗುವುದಿಲ್ಲ. ಸುಮ್ಮ ನೀವು ನಾಮರೂಪಕ ಆಧಾರ ಒಂದು ಮತ್ತೆ ರಜ್ಜುನಲ್ಲಿ ಹಗ್ಗದಲ್ಲಿ ಅದು ಅತಿವ್ಯಾಪ್ತಿ ಆಗ್ತದೆ ಅಂತ ಹೇಳಿ ಮತ್ತೆ ಅದನ್ನ ದೋಷ ನಿವೃತ್ತಿ ಮಾಡೋ ಸಲುವಾಗಿ ಸ್ವಯಂ ಪ್ರಕಾಶ ಇಷ್ಟು ಗಡಬಡ ಮಾಡೋದೇನು ಅವಶ್ಯಕತೆ ಇಲ್ಲ ಅಂತ ನಾವು. ಯಾಕ? ನಿಮ್ಮ ಮತದಾಗನೆ ಅಂದ್ರೆ ವೇದಾಂತ ಮತದೊಳಗನೆ ನೀವೇನ್ ಮಾಡಿದ್ರೆ ಒಂದು ನೇಮ ಅದ. ಏನು ನೇಮ ಅದ? ಕಲ್ಪಿತ ವಸ್ತು ಇನ್ನೊಂದು ಅನ್ಯ ಕಲ್ಪಿತ ವಸ್ತುವಿಗೆ ಆಧಾರ ಅಧಿಷ್ಠಾನ ಆಗುವುದೇ ಇಲ್ಲ. ಜಡವಾದಂತ ವಸ್ತು ಅನ್ಯ ಜಡಕ್ಕ ಉತ್ಪತ್ತಿಗೆ ಕಾರಣ ಆಗೋದನ್ನೇ ಇಲ್ಲ. ನೀವ್ ಹೇಳಿದ್ರಿ ಪ್ರಾತಿಭಾಷಿಕ ಸರ್ಪಕ್ಕ ಹಗ್ಗ ಆಧಾರ ಅಂತ ಹೇಳಿದ್ರಲ್ಲ. ಅವ್ರಂತನ ಪ್ರಾತಿಭಾಷಿಕ ಸರ್ಪಕ್ಕ ಹಗ್ಗ ಆಗೋದಿಲ್ಲ. ನೀವು ವೇದಾಂತದಾಗ ಏನ್ ಹೇಳ್ತೀರಂದ್ರೆ ನೀವು ರಜ್ಜು ಉಪೇತ ಚೇತನ ಹೇಳ್ತೀರಿ. ರಜ್ಜು ಉಪೇತ ಚೇತನ ಹೇಳ್ತೀರಿ, ಹಗ್ಗ ಅಲ್ಲ. ಸ್ಥೂಲ ದೃಷ್ಟಿಯಿಂದ ಹಗ್ಗ ಅಂತ ಹೇಳ್ಯಾರ ಅವ್ರು. ಸೂಕ್ಷ್ಮವಾಗಿ ನೋಡಿದ್ರಪ್ಪ ಅಂದ್ರ ಅದಕ್ಕೆ ಯಾವ್ದಾಗ್ತದ? ರಜ್ಜು ಉಪೇತ ಚೇತನ. ಅದಕ್ಕಿಂತಲೂ ಸೂಕ್ಷ್ಮ ಹೋದ್ರಿ ಅಂದ್ರ ಕರೆಕ್ಟ್, ಅದಕ್ಕಿಂತಲೂ ಸೂಕ್ಷ್ಮ ಹೋದ್. ಮೊದಲು ಸ್ಥೂಲ ದೃಷ್ಟಿಕೋನದಾಗ ರಜ್ಜು ಅಂತ ಹೇಳಿದ್ವಿ ನಾವು. ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮ ಒಳಗೆ ಹೋದಾಗ ರಜ್ಜು ಉಪೇತ ಚೇತನ ಹೇಳಿದ್ವಿ. ಅದಕ್ಕಿಂತಲೂ ಸೂಕ್ಷ್ಮ ಒಳಗೆ ಹೋದಾಗ ವೃತ್ತಿ ಉಪಯುಕ್ತ ಚೇತನ ಅಧಿಷ್ಠಾನ ಅಂತ ಹೇಳ್ತೀರಿ ನೀವು. ಅದಕ್ಕೆ ಅವ್ರಂತಾರ ಇಲ್ಲಿ नामरूप का आधार इस एक विशेषण से किसी मत के कोई पदार्थ में लक्षण की अतिव्याप्ति नहीं हो रही। वेदांत में रज्जु आदि के स्थल में कल्पित सर्पादिकन के नाम रूप का आधार रज्जु उपयुक्त चेतन ही अंगीकार किया है, रज्जु आदिक नहीं ಹೇಳಿರು. ಅಂದ್ರ ರಜ್ಜು ಉಪಯುಕ್ತ ಚೇತನ ಆಧಾರ ಅಂತ ಹೇಳಿರಿ, ಅಧಿಷ್ಠಾನ ಅಂತ ಹೇಳಿರಿ, ಆದ್ರೆ ರಜ್ಜು ಅಂತ ಹೇಳಿಲ್ಲ. ಕಲ್ಪಿತವಾದಂತ ಸರ್ಪಕ್ಕ ಆಧಾರ ಅಧಿಷ್ಠಾನ ಯಾವ್ದಂತ ಹೇಳಿರಿ ನೀವು?
ರಜ್ಜು ಉಪೇತ ಚೇತನ ಹೇಳಿರವೇನ ರಜ್ಜು ಅಂತ ನೀವು ಹೇಳೇ ಇಲ್ಲ. ರಜ್ಜು ನಹಿ, ರಜ್ಜು ಅದಕ್ಕೆ ನಹಿ ಮತ್ತಿಷ್ಟ ಅದ ಆಧಾರ ಅದ ಆಗಿಲ್ಲ ಇಲ್ಲಿ ಅತಿವ್ಯಾಪ್ತಿ ಆಗುದಿಲ್ಲ. ರಜ್ಜುನಾಗ ಆಗ್ತದ ಅತಿವ್ಯಾಪ್ತಿ. ನಾಮರೂಪಕ್ಕೆ ಆಧಾರ ಅಂತ ಹೇಳೋದ್ರಿಂದ ಎಲ್ಲಿನೂ ಕೂಡ ಅತಿವ್ಯಾಪ್ತಿ ಆಗುದಿಲ್ಲ. ಶುದ್ಧ ಲಕ್ಷಣ ಬ್ರಹ್ಮಂದು ಅಂತ ಹೇಳಿದ್ರು. ಅದಕ್ಕೆ ಗ್ರಂಥಕಾರ ಸಮಾಧಾನ ಹೇಳ್ತಾರೆ, ತಥಾಪಿ जो रज्जु आदित्य नाम रूप की आधारता कही के अतिव्याप्ति निवारण करी है सो स्थूल दृष्टि से करी है. ಇಲ್ಲಿ ನಾವು ರಜ್ಜುವಿಗೆ ಕಲ್ಪಿತ ಸರ್ಪಕ ರಜ್ಜು ಆಧಾರ ಅಂತ ಹೇಳಿ ಮತ್ತೆ ಅದಕ್ಕೆ ನಾವು ಸ್ವಯಂ ಪ್ರಕಾಶ ಅಂತ ಹೇಳಿ ಏನು ಅತಿವ್ಯಾಪ್ತಿ ದೋಷವನ್ನು ನಿವೃತ್ತಿ ಮಾಡಿವಲ್ಲ, ಮೊದಲು ಅಲ್ಲಿ ರಜ್ಜುವಿಗೆ ಸರ್ಪಕ್ಕ ರಜ್ಜು ಆಧಾರ ಅಂತ ನಾವು ಸ್ಥೂಲ ದೃಷ್ಟಿಯಿಂದ ಅಂಗೀಕಾರ ಮಾಡಿ ನಿವೃತ್ತಿ ಮಾಡಿವಿ. दृष्टि करे जो केवल ब्रह्म स्वयं प्रकाश ऐसा कहे तो केवल बिड्रा स्वयं प्रकाश इद्दे ब्रह्म अंदिवे. स्वयं प्रकाश इद्दे ब्रह्म अंदिवे अंद्र कोई उपासक के मत में आत्मा स्वयं प्रकाश माने है जिसमें अतिव्याप्ति हो गई. ಅದಕ್ಕೆ ಅವರು ಲೋಕಾಂತರ ಗಮನವೇ ಮೋಕ್ಷಾಂತರ ಉಪಾಸಕರು. ಅವ್ರು ಏನ್ ಹೇಳ್ತಾರ, ಅವರು ಕೇವಲ ಬ್ರಹ್ಮ ಇದು ಉಪಾಸಕ ಮತಮೇ आत्मा स्वयं प्रकाश माने है. और ಕೆಲವರು ಮತಕಾರ ಹೇಳಿ ಆತ್ಮ ಸ್ವಯಂ ಪ್ರಕಾಶ ಇದ್ದಾನ. ಉಪಾಸಕರ ಮತದ ಮೇಲೆ ಅತಿವ್ಯಾಪ್ತಿ ಆಗುತ್ತದೆ. ನಿಮ್ಮದು ಸ್ವಯಂ ಪ್ರಕಾಶವೇ ಬ್ರಹ್ಮ ಅಂದ್ರ ಏನ್ ಲೋಕಾಂತರ ಗಮನವೇ ಮೋಕ್ಷ ಅಂತ ಹೇಳ್ತಕ್ಕಂಥ ಏನು ಉಪಾಸಕರು ಇರ್ತಾರಲ್ಲ, ಉಪಾಸಕರು ಕೂಡ ಆತ್ಮದ ಸ್ವಯಂ ಪ್ರಕಾಶ ಅಂತ ಹೇಳ್ತಾರೆ. ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತೆ. जिसमें अतिव्याप्ति हो गई जिसके निवारणार्थ ब्रह्म के लक्षण में स्वयं प्रकाश के साथ ही शुद्ध कया है. ನಾವು ಆ ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ನಾವೇನ್ ಮಾಡಿವಿ ಅಂದ್ರೆ ಸ್ವಯಂ ಪ್ರಕಾಶನೂ ಇರಬೇಕು ಮತ್ತೆ ಶುದ್ಧನೂ ಇರಬೇಕು. शुद्ध है. उपासकों के मत में आत्मा स्वयं प्रकाश और अविद्यादि मल सहित मान्य है. और स्वयं प्रकाश ಅಂತ ಹೇಳ್ತಾರೆ, ಆತ್ಮ ಸ್ವಯಂ ಪ್ರಕಾಶ ಅಂತ ಹೇಳ್ತಾರೆ. ಆದ್ರೆ ಅವಿದ್ಯಾದಿ ಮಲ ದೋಷ ಸಹಿತ ಅಂತ ಹೇಳ್ತಾರೆ. ಶುದ್ಧ ಹೇಳಂಗಿಲ್ಲ ಅವರು. ಆತ್ಮ ಸ್ವಯಂ ಪ್ರಕಾಶ ಅದನ ಅವಿದ್ಯಾದಿಗಳಿಂದ ಅದ ಅಂದ್ರೆ ಮಾಯದ ಕಾರ್ಯದಿಂದ ಯಾವುದು ಕೂಡ್ಕೊಂಡಿರ್ತದ ಅದಕ್ಕೆ ಏನಂತಾರ ಅಶುದ್ಧ ಅಂತ ಕರೀತಾರೆ. ಅಶುದ್ಧ ಅಂತ ಕರೀತಾರೆ. ನಾವು ಏನಂದ್ವಿ, ಶುದ್ಧ ಯಾವುದನ್ನು ಸಂಬಂಧ ಇಲ್ಲವೇ ಇಲ್ಲ. ಇಹ ಬ್ರಹ್ಮ ಸ್ವಯಂ ಪ್ರಕಾಶ ಅವರು ಶುದ್ಧಕ. ಆದ್ದರಿಂದ ಬ್ರಹ್ಮನಿಗೆ ನಾವು ಸ್ವಯಂ ಪ್ರಕಾಶ ಅಂತಲೂ ಹೇಳುತ್ತೇವೆ ಮತ್ತು ಶುದ್ಧ ಅಂತ ಹೇಳುತ್ತೇವೆ. ಯಾಕೆ ತಿನ್ಮೆ ಅತಿವ್ಯಾಪ್ತಿನೇ. ಆದ್ದರಿಂದ ನಮ್ಮ ಬ್ರಹ್ಮನ ಲಕ್ಷಣ ಉಪಾಸಕರ ಮತದಲ್ಲಿ ಆತ್ಮ ಏನು ಸ್ವಯಂ ಪ್ರಕಾಶ ಅಂತ ಹೇಳ್ಯಾರ, ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗುವುದೇನೆ ಇಲ್ಲ. जो केवल ब्रह्म शुद्ध है ऐसा कहे तो ಶುದ್ಧ ಇದ್ದದ್ದೇ ಬ್ರಹ್ಮ ಅಂತ ಹೇಳಿದೆ. ಶುದ್ಧ ಇದ್ದದ್ದೇ ಬ್ರಹ್ಮ ಅಂತ ತಿಳ್ಕೊಂಡು ಬ್ರಹ್ಮನ ಲಕ್ಷಣ ಇಷ್ಟು ಮಾತ್ರ ನಾವು ಲಕ್ಷಣೆ ಮಾಡಿದೀವಿ ಅಂದ್ರೆ ಕೈಯತ್ತು. ಸಾಂಖ್ಯ ಮತ ಮೇ ಆತ್ಮ ಶುದ್ಧ ಮಾನೆ ಹೇ. ಸಾಂಖ್ಯ ಶಾಸ್ತ್ರರು ಆತ್ಮ ಏನ ಅಕರ್ತ ಭೋಕ್ತ ಅಂತಾರ. ಕರ್ತ ಭೋಕ್ತ ಅಂತ ಒಪ್ಪಂಗಿಲ್ಲ, ಶುದ್ಧ ಅಂತ ಹೇಳ್ಯಾರ. ತಿನ್ಮೆ ಅತಿವ್ಯಾಪ್ತಿ ಹೋಗಿ ಸಾಂಖ್ಯ ಮತದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಯಾಕ ಸಾಂಖ್ಯ ಮತದಲ್ಲಿ ಕೂಡ ಆತ್ಮ ಶುದ್ಧ ಅಂತ ಹೇಳ್ಯಾರ ಅವರು. इसके निवारणार्थ ब्रह्म के लक्षण में शुद्ध के साथ ही अपार कया है. ನಾವು ಬ್ರಹ್ಮನ ಲಕ್ಷಣ ಏನ್ ಮಾಡಿವಿ ಅಂದ್ರೆ ಶುದ್ಧನೂ ಇರಬೇಕು ಅಪಾರನೂ ಇರಬೇಕು. ಸಾಂಖ್ಯ ಮತದಲ್ಲಿ ಆತ್ಮ ಶುದ್ಧ ಅದನ್ನ ಕರೆ, ಆದ್ರ ಅವ್ರ ಅಪಾರ ಅಂತ ಒಪ್ಪುವುದಿಲ್ಲ. ಅನೇಕ ಹೋಗ್ತಾರೆ ಆತ್ಮ ಅನೇಕ ಆತ್ಮ ಅಂತ ಹೇಳ್ತಾರೆ. ಕೈ ಹೈ सांख्य मत में आत्म शुद्ध तो माने हैं परंतु अपार नहीं माने हैं. सांख्य मतದಲ್ಲಿ ಆತ್ಮ ಶುದ್ಧ ಅಂತ ಹೇಳ್ಯಾರ ಕರೆ, ಆದ್ರ ಅಪಾರ ವ್ಯಾಪಕ ಅಂತ ಒಪ್ತಿರೋದಿಲ್ಲ. ಅನೇಕ ಆತ್ಮ ಒಪ್ತಾರ. मत शंका मत. सांख्य मत में आत्मा देश काल करी अंत वाला नहीं. ಸಾಂಖ್ಯ ಮತದಲ್ಲಿ ಅತಿವ್ಯಾಪ್ತಿ ಆಗಲ್ಲ. ಸುಮ್ಮನೆ ನೀವು ಹೇಳಕತ್ತೀರಿ. ಅವರು ಕೂಡ ಸಾಂಖ್ಯ ಶಾಸ್ತ್ರದಲ್ಲಿ ಅಪಾರ ಒಪ್ಪಿಲತ್ತೀರಿ. ಹೆಂಗ್ ಹೇಳ್ತೀರಿ? ಅವರು ವ್ಯಾಪಕ ಒಪ್ಪ್ಯಾರ. ಹೆಂಗ್ ವ್ಯಾಪಕ? ದೇಶದಿಂದ ಪೂರ್ಣ ಅಂತ ಹೇಳ್ಯಾರ, ಕಾಲದಿಂದ ಪೂರ್ಣ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರನ್ನು ಕೂಡ ಜನ್ಮ ಮರಣ ಒಪ್ಪಂಗಿಲ್ಲ. ಆತ್ಮನಿಗೆ ಜನ್ಮ ಮರಣ ಒಪ್ಪೋದಿಲ್ಲ ಅಂದ್ರೆ ಕಾಲದಿಂದನ ಅಂತ ಇಲ್ಲ, ಕಾಲದಿಂದನ ಅಂತಿಲ್ಲ. ಮತ್ತೆ ಎಲ್ಲದ್ರೊಳಗನ ಆತ್ಮ ಅದಾನ. ಅನೇಕದ್ದು ಕೂಡ ಎಲ್ಲದ್ರೊಳಗ ನಿಮ್ಮೊಳಗನ ಆತ್ಮ, ನಿಮ್ಮೊಳಗ ಆತ್ಮ, ಎಲ್ಲ ಆತ್ಮ ಅದನ್ನ ಅಂದ ನಾನಂತ ಒತ್ತಿರು ಕೂಡ ಎಲ್ಲ ಕಡೆ ಅದನ್ನ. ಅದಕ್ಕೆ ಅವ್ರ ದೇಶದಿಂದ ಅಂತ ಇಲ್ಲ, ಕಾಲದಿಂದನೂ ಅಂತ ಇಲ್ಲ. ಅಂದ್ರೆ ನಿಮ್ಮ ಬ್ರಹ್ಮನ ಲಕ್ಷಣ ಏನಾಗ್ತದ ಅಂದ್ರೆ ವ್ಯಾಪಕ ಅಂತ ಹೇಳಿ ನೀವೇನು ಅತಿವ್ಯಾಪ್ತಿ ದೋಷ ನಿವೃತ್ತಿ ಮಾಡಕತ್ತಿರಲ್ಲ, ನಿಮ್ಮ ಬ್ರಹ್ಮನ ಲಕ್ಷಣದಲ್ಲಿ ಅತಿವ್ಯಾಪ್ತಿ ದೋಷ ಆಗುತ್ತದೆ.
ಯಾಕಂದ್ರೆ ಸಾಂಖ್ಯ ಶಾಸ್ತ್ರದಲ್ಲಿ ಆತ್ಮನಿಗೆ ದೇಶದಿಂದನೂ ಪೂರ್ಣ ಒಪ್ಪ್ಯಾರ, ಕಾಲದಿಂದನೂ ಪೂರ್ಣ ಒಪ್ಪಿದ್ದಾರೆ. ಆದ್ದರಿಂದ ಅವ್ರ ಮತದಲ್ಲೂ ಕೂಡ ವ್ಯಾಪಕ ಅದ. ನಿಮ್ಮ ಬ್ರಹ್ಮನ ಲಕ್ಷಣ ಸಾಂಖ್ಯ ಶಾಸ್ತ್ರದಲ್ಲಿ ಒಪ್ಪಲ್ಪಟ್ಟಂತ ಆತ್ಮನಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಯದ್ಯಪಿಕರ್ ಶಂಕ ಮಾಡುತ್ತೆ, ಆತ್ಮನಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಗ್ರಂಥಕ ಇಲ್ಲ. ತಥಾಪಿ ವಸ್ತುಕರಿ ಅಂತವಾಲ ಹೇ. ನಾವ್ ವ್ಯಾಪಕ ಅಂತ ಎದಕ್ಕಂದ್ರೆ ಮೊದಲು ನಿನ್ನೆ ಲಕ್ಷಣ ಮಾಡ್ಕೊಂಬಂದಾರ. ವ್ಯಾಪಕ ಅಂತ ಎದಕ್ಕಂತಾರ? ದೇಶ ಕುರ್ತ, ಕಾಲ ಕುರ್ತ, ವಸ್ತು ಕುರ್ತ, ಪರಿಚ್ಛೇದ ರಹಿತ ವ್ಯಾಪಕ ಅಂತ ಹೇಳ್ಯಾರ. ದೇಶದಿಂದ ಪೂರ್ಣ ಇರ್ಬೇಕು, ಕಾಲದಿಂದನೂ ಪೂರ್ಣ ಇರ್ಬೇಕು, ವಸ್ತುವಿನಿಂದನೂ ಪೂರ್ಣವಾಗಿರ್ಬೇಕು. ವ್ಯಾಪಕ ಅಂದ್ರೆ ಬರೇ ಒಂದರಿಂದ ಅಲ್ಲ, ಮೂರರಿಂದನೂ ಪೂರ್ಣವಾಗಿರ್ಬೇಕು. ದೇಶದಿಂದ ಪೂರ್ಣವಾಗಿರ್ಬೇಕು, ಕಾಲದಿಂದ ಪೂರ್ಣವಾಗಿರ್ಬೇಕು, ವಸ್ತುವಿನಿಂದನೂ ಕೂಡ ಪೂರ್ಣವಾಗಿರ್ಬೇಕು. ಅಂತದಕ್ಕೆ ನಾವು ವ್ಯಾಪಕ ಅಂದೀವಿ. ಆದ್ರೆ ಸಾಂಖ್ಯ ಮತದಲ್ಲಿನ ಆತ್ಮ ಹೇಳಕತ್ತಿಲ್ಲ ವ್ಯಾಪಕ ಅಂತೇಳಿ. ದೇಶದಿಂದ ಪೂರ್ಣ ಅಂತ ಒಪ್ತಾರ, ಕಾಲದಿಂದನೂ ಪೂರ್ಣ ಅಂತ ಒಪ್ತಾರ, ವಸ್ತುವಿನಿಂದ ಪೂರ್ಣ ಒಪ್ಪುವುದಿಲ್ಲ ಅವರು. ಅದು ಕಡಿಮೆ ಬೀಳ್ತದ ಅವ್ರಿಗೆ. ಅದಕ್ಕೆ ನಮ್ಮ ಬ್ರಹ್ಮನ ಲಕ್ಷಣ ಅತಿವ್ಯಾಪ್ತಿ ಆಗೋದಿಲ್ಲ ಅಂತ. ವಸ್ತುಕರಿ ಅಂತವಾಲ ಹೇ ಯಾವುದು? ಆತ್ಮ. ಯಾರ ಮತದ? ಸಾಂಖ್ಯ ಮತದಲ್ಲಿ. ಸಾಂಖ್ಯ ಮತದಲ್ಲಿ ಆತ್ಮ ದೇಶದಿಂದ ಪೂರ್ಣ ಇರ್ಬೋದು, ಅವ್ರು ಒಪ್ಪಿರ್ಬೋದು, ಕಾಲದಿಂದನೂ ಪೂರ್ಣ ಒಪ್ಪಿರ್ಬೋದು, ಆದ್ರ ವಸ್ತುವಿನಿಂದ ಅಂತ ಇರುತ್ತದೆ. ಸಾಂಖ್ಯ ಶಾಸ್ತ್ರದಲ್ಲಿ ಆತ್ಮ ಮತ್ತೆ ನಮ್ಮ ಮತದಾಗಲ್ಲ. ಸಾಂಖ್ಯ ಶಾಸ್ತ್ರದಲ್ಲಿ ಅಂತವಾಲ ಹೇ. ಯಾಕೆ? ಸರ್ವತ ಅಪಾರ ನಹಿ. ಆತ್ಮ ಸಾಂಖ್ಯ ಮತದಲ್ಲಿ ಆತ್ಮ ಸರ್ವತ ವ್ಯಾಪಕ ಪರಿಪೂರ್ಣವಾಗಿ ಇಲ್ಲವೇ ಇಲ್ಲ. ಇಹ ಬ್ರಹ್ಮ ಶುದ್ಧ ಅವರು ಅಪಾರ. ಬ್ರಾಕೆಟ್ನ ಕೊಟ್ಟದ ಅಪಾರ ಅಂದ್ರ ದೇಶ, ಕಾಲ, ವಸ್ತುಕರಿ ಅಂತತೆ ರಹಿತ. ದೇಶದಿಂದ, ಕಾಲದಿಂದ, ವಸ್ತುವಿನಿಂದ ಯಾವುದು ಅಂತ ಇಲ್ಲವೋ ಅದಕ್ಕೆ ಏನಂತಾರ? ವ್ಯಾಪಕ ಅಂತೇಳಿ. ಅಪಾರ ಕಯ ಹೇ. ಯಾಕೆ? ವಿಸ್ಮಯ ಅತಿವ್ಯಾಪ್ತಿನೇ. ಆದ್ದರಿಂದ ಆತ್ಮನ ನಾವು ಬ್ರಹ್ಮನ ಲಕ್ಷಣದೊಳಗ ನಾವು ವ್ಯಾಪಕ ಅಂತ ಶುದ್ಧದ ಜೊತೆಗೆ ವ್ಯಾಪಕ ಅಂತ ಹೇಳುವುದರಿಂದ ವಿಸ್ಮಯ ಅತಿವ್ಯಾಪ್ತಿ ನಹಿ. ಎದ್ರ ಮ್ಯಾಗ ಎಲ್ಲಿ ಅತಿವ್ಯಾಪ್ತಿ ಆಗುದಿಲ್ಲ? ಸಾಂಖ್ಯ ಮತದಾಗ್ರಿ ಬ್ರಹ್ಮಗ ಶುದ್ಧದ ಜೊತೆಗೆ ನಾವು ಅಪಾರ ಅಂತ ಹೇಳಿದ್ವಿ. ಅಪಾರ ಅಂತ ಹೇಳಿದ್ವಲ್ಲ, ಆ ಅಪಾರ ಶುದ್ಧದ ಜೊತೆಗೆ ಅಪಾರ ಶುದ್ಧನೇ ಇರ್ಬೇಕು, ಅಪಾರ ವ್ಯಾಪಕ ಇರ್ಬೇಕು, ಅದುವೇ ಬ್ರಹ್ಮ ಅಂತಂದು ಹೇಳುವುದರಿಂದ ನಮ್ಮದು ಏನಾಗ್ತದಂದ್ರ ಅತಿವ್ಯಾಪ್ತಿ ಆಗುವುದನ್ನೇ ಇಲ್ಲ. ಎಲ್ಲಿ ಅತಿವ್ಯಾಪ್ತಿ ಆಗುದಿಲ್ಲ? ಅವ್ರು ಹೇಳಿ. ಈಗ ನೋಡ್ರಿ, ಅಪಾರ ಅಂತ ಹೇಳಿ, ಅಪಾರ ಅಂತ ಅದು ಹೇಳಿದ್ರಿಂದ ಶಂಕ ಮಾಡಿದ್ದಾವ. ನೀವು ಅಪಾರ ಅಂತ ಹೇಳಿದ್ರಲ್ಲ, ಶುದ್ಧದ ಜೊತೆಗೆ ಅಪಾರ ಅಂತ ಹೇಳೋದ್ರಿಂದ ಸಾಂಖ್ಯ ಮತದಲ್ಲಿ ಕೂಡ ದೇಶದಿಂದ, ಕಾಲದಿಂದ ಪೂರ್ಣ ಇರುತ್ತದೆ, ನಿಮ್ಮದು ಸಂಭವಿಸುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಗ್ರಂಥಕಾರ ನೋಡು, ದೇಶದಿಂದ ಅವ್ರು ಪೂರ್ಣ ಹೇಳಿರ್ಬೋದು, ಕಾಲದಿಂದಲೂ ಪೂರ್ಣ ಇರ್ಬೋದು, ವಸ್ತುವಿನಿಂದ ಪೂರ್ಣ ಹೇಳಿಲ್ಲ ಅವರು. ಆದ್ರಿಂದ ನಾವು ವ್ಯಾಪಕ ಅಂದ್ರೆ ಏನು? ದೇಶದಿಂದ, ಕಾಲದಿಂದ, ವಸ್ತುವಿಂದ ಪೂರ್ಣ ಇದ್ರೆ ವ್ಯಾಪಕ ಅಂತ ಈ ರೀತಿ ಇರೋದ್ರಿಂದ ಬ್ರಹ್ಮನೇ ವ್ಯಾಪಕ ಅದ. ಆದ್ರ ನಾವು ಬ್ರಹ್ಮ ವ್ಯಾಪಕ ಅಂತ ಹೇಳೋದ್ರಿಂದ ನಮ್ಮ ಬ್ರಹ್ಮನ ಲಕ್ಷಣ ಯಾರಲ್ಲಿ ಅತಿವ್ಯಾಪ್ತಿ ಆಗುದಿಲ್ಲ? ಸಾಂಖ್ಯ ಮತದಲ್ಲಿ. ಹಂಗ ಬಿಡ್ಸಕತ್ತಾರ. ಸಾಂಖ್ಯ ಏನಂತ? ಸಾಂಖ್ಯ ಮತದಲ್ಲಿ ಅತಿವ್ಯಾಪ್ತಿ ಆಗೋದಿಲ್ಲ. ಸಾಂಖ್ಯ ಮತದಲ್ಲಿ ಒಪ್ಪಲ್ಪಟ್ಟಂತ ಆತ್ಮನಲ್ಲಿ, ಅದು ತಿಳಿಯಬೇಕು. ಸಾಂಖ್ಯ ಮತ ಅನ್ನೋದು ಆತ್ಮನಲ್ಲಿ. ಆತ್ಮ ಅಂದ್ರೆ ಮತ್ತೆ ನ್ಯಾಯಶಾಸ್ತ್ರ ಆತ್ಮನೂ ಅಲ್ಲ, ಅದಕ್ಕೆ ತಿಳ್ಕೊಬೇಕು. ಸಾಂಖ್ಯ ಮತದಲ್ಲ, ಸಾಂಖ್ಯ ಮತದಲ್ಲಿ ಒಪ್ಪಲ್ಪಟ್ಟಂತ ಆತ್ಮನಲ್ಲಿ ಅತಿವ್ಯಾಪ್ತಿ ಆಗುವುದಿಲ್ಲ ನಮ್ಮ ಬ್ರಹ್ಮನ ಲಕ್ಷಣ. ಅತಿವ್ಯಾಪ್ತಿನೇ ಎದ್ದೆ. ಯಾಕೆ ಸುಮ್ಮ ಗೋಳಿಗೆ ಕೆಲವು ಶಾಸ್ತ್ರ ಸ್ವಲ್ಪ ಸಂಸ್ಕಾರ ಇದ್ದಾರೆ, ಸ್ವಲ್ಪ ಇವ್ರಿಗೇನು ಹೇಳಕತ್ತಾರಪ್ಪ, ಈ ಒಂದು ತಿಳಿಯಲಾಗ್ಯದ ಅಂತಾರ. ಅದಕ್ಕೆ ಇಲ್ಲಿ ಅವ್ರ ಅರ್ಧ ಕೇಳಕತ್ತಾರ, ಎದ್ದೆ ಮಾಡ್ತೀವಿ. ಏನು ಗೋಳಿದ್ರಿ, ಅದು ಹೇಳಿದ್ರೆ ಸುಖ ಅಂದ್ರಿ, ಅದು ಅತಿವ್ಯಾಪ್ತಿ ಆಗತ್ತಂದ್ರ ಅದು ಮತ್ತು ನಿತ್ಯ ಇರ್ತೀರಿ, ಬರೀ ನಿತ್ಯ ಅಂತ ಹೇಳಿದ್ರೆ ಮತ್ತೆ ಆಕಾಶದ ಅತಿವ್ಯಾಪ್ತಿ, ನ್ಯಾಯಕ್ಕೆ ಒಪ್ಪಲ್ಪಟ್ಟಂತ ಆಕಾಶದ ಅತಿವ್ಯಾಪ್ತಿ, ಎಲ್ಲ ಯಾಕೆ ಗೋಲ್ ಹೇಳಕತ್ತಾರ ನಮಗ ಅಂತಂದ್ರ ಅದು ಹೇಳಕತ್ತಾನೆ ಎದ್ದೆತ್ತಾರ. सुख नित्य व नित्य प्रकाश। इस रीति से दो दो विशेषण जो ऊपर दिखाए तीन दो दो विशेषणों करी अतिव्याप्ति तो दूरी होवे ಸುಮ್ಮನೆ ಯಾಕೆ ಗೋಲ್ ಹೇಳಕೈತಿ? ಎರಡು ವಿಶೇಷಣ ಹೇಳ್ಬಿಟ್ರೆ ಮುಗಿದೋಯ್ತದ. ಸುಖ ನಿತ್ಯ ಇದ್ದೇ ಬ್ರಹ್ಮ ಎಲ್ಲಿ ಅತಿವ್ಯಾಪ್ತಿ ಆಗ್ತದ? ಏನಾವ್ಯಾಪ್ತಿ ಆಗ್ತದೆ? ಏನ ಅಸಂಭವ? ಯಾವ ದೋಷನೇ ಇಲ್ಲ. ಸುಖ ಬ್ರಹ್ಮ ಸುಖ ನಿತ್ಯ ಇದ್ದದ್ದೇ ಬ್ರಹ್ಮ ಅಂತ ನೀವು ಲಕ್ಷಣ ಮಾಡಿದ್ರಿ ಅಂದ್ರ ಯಾವ ದೋಷನೂ ಇಲ್ಲ ಈ ಲಕ್ಷಣದಲ್ಲಿ. ಅತಿವ್ಯಾಪ್ತಿ ದೋಷನೇ ಇಲ್ಲ, ಅವ್ಯಾಪ್ತಿ ದೋಷನೇ ಇಲ್ಲ, ಅಸಂಭವನಿಲ್ಲ, ಸೀದಾ ಬ್ರಹ್ಮನ ಜ್ಞಾನ ಆಗ್ತದೆ. ಆ ನಂತರ ಸುಖ ನಿತ್ಯ ಪ್ರಕಾಶ ಅಂತ ಹೇಳಿ, ಪ್ರಕಾಶ ಯುಗು ಅಂತಾರೆ ಹೇಳ್ರಿ.
ನಾಮರೂಪ ಆಧಾರ ಸ್ವಯಂ ಪ್ರಕಾಶ ಅಂತ ಹೇಳಿ ಈಗ ಒಂದೊಂದು ಎರಡೆರಡು ವಿಶೇಷಣ ಜೋಡಿಸಿ ಬ್ರಹ್ಮನ ಲಕ್ಷಣ ಮಾಡಿದ್ರೆ ಅಂದ್ರ ಎಲ್ಲಿನೂ ಕೂಡ ಅತಿ ಯಾವ ದೋಷನೂ ಬರುವುದಿಲ್ಲ, ಸೀದಾ ಬ್ರಹ್ಮನ ಜ್ಞಾನ ಆಗ್ತದ. ಇಷ್ಟು ಸರಳವಾಗಿ ಹೇಳೋದು ಬಿಟ್ಟು ನಮ್ಗೆ ಯಾಕ ಮತ್ತೆ ಸುಖ ಅಂತ ಹೇಳಿ ಅತಿವ್ಯಾಪ್ತಿ ಹೇಳಿ ಮತ್ತೆ ಸುಖದ ಜೊತೆಗೆ ನಿತ್ಯ ಅಂತ ಹೇಳಿ ನಿತ್ಯ ಅವರು ಸುಖ ವಿಷಯ ಸುಖ ಅನಿತ್ಯ ಅದ, ಆತ್ಮಕ ಅವರು ಆನಂದ ಗುಣ ಅಂತ ಅದ, ಹಿಂಗ ಯಾಕೆ ನೀವು ಬಿಡ್ಸಕತ್ತೀರಿ ಅಂತ ಹೇಳಿ ಗ್ರಂಥಕಾರ ಹೇಳ್ತಾರ. ಅಧಿಕ ವಿಶೇಷಣ ಜೋ ಕಯೇ ಹೇ, ನಾನು ಜಾಸ್ತಿ ವಿಶೇಷಣಗಳನ್ನು ಹೇಳ್ಕೊಂಬಂದಿಲ್ಲ. ಸೊ ಜಿಜ್ಞಾಸುಕೇತಿನ ವಿಶೇಷಣಂತ ಬೋಧ ಹೂವೆ. ನನ್ನ ಅಭಿಪ್ರಾಯ ಯಾಕೆ ಹೇಳಕತ್ತೀನಂದ್ರ ಜಿಜ್ಞಾಸುಗಳಿಗೆ ಬ್ರಹ್ಮನ ವಿಶೇಷಣಗಳ ಅಧಿಕ ವಿಶೇಷಗಳ ಜ್ಞಾನ ಆಗಲಿ ಅನ್ನೋ ಉದ್ದೇಶಕ್ಕಾಗಿನೇ ಅವಕ್ಕೆ ನಾವು ತರ್ಕಬದ್ಧವಾಗಿ ಹೇಳ್ಕೊಂಡು ಬಂದಿವಿ. ಹೇಳೋದ ಅರ್ಥ ಇಷ್ಟೇ ಅದ. ಎಲ್ಲಿನೂ ಕೂಡ ಎರಡೆರಡು ವಿಶೇಷಣಗಳು ಹೇಳಿದ್ರೆ ಎಲ್ಲಿನೂ ಕೂಡ ನಿರ್ದೋಷ ಲಕ್ಷಣ ಅದ ಕರೆ, ಆದ್ರೂ ಕೂಡ ಒಂದೊಂದು ವಿಶೇಷಣ ಹೇಳಿ ಅತಿಯಾತ್ ನೋಡಿ ಎಷ್ಟು ಜ್ಞಾನ ಆಯ್ತು ನಮಗ. ನ್ಯಾಯಶಾಸ್ತ್ರದ ಜ್ಞಾನ ಆಯ್ತು, ಸಾಂಖ್ಯಶಾಸ್ತ್ರದ ಜ್ಞಾನ ಆಯ್ತು, ಎಲ್ಲ ಕ್ಷಣಿಕ ವಿಜ್ಞಾನ ಬುದ್ಧಿಗೆ ಆತ್ಮ ಅಂತಾನ ಅವನ್ ಒಂದಿಟ್ಟು ಜ್ಞಾನ ಆಯ್ತು. ಹಿಂಗ ಕೆಲವು ಜಿಜ್ಞಾಸುಗಳಿಗೆ ಇತರ ಶಾಸ್ತ್ರದ ಜ್ಞಾನನಾಗ್ಲಿ ಇನ್ನೊಂದು ಉದ್ದೇಶ ಬ್ರಹ್ಮನ ಅಧಿಕವಾದಂತ ಬರೀ ಹೇಳೋದು ಸುಖ ನಿತ್ಯ ಬ್ರಹ್ಮ ಅಂದ್ರೆ ಮುಗಿದೋಯ್ತು. ಮತ್ತೆ ಇವನ್ ಯಾರು ತಿಳ್ಕೊಬೋದು? ಪ್ರಕಾಶ, ವಿಭು, ನಾಮರೂಪಕ ಆಧಾರ, ಸ್ವಯಂ ಪ್ರಕಾಶ, ಇವೆಲ್ಲ ಇವೆಲ್ಲ ತಿಳ್ಕೊಬೇಕು. ಹಂಗ ಒಂದೊಂದು ಹೇಳಿದ್ರು ಅಂತ ತಿಳ್ಕೊಂಡು ಇಷ್ಟೆಲ್ಲ ವಿಶೇಷಣಗಳ ಜ್ಞಾನ ಜಿಜ್ಞಾಸುಗಳಿಗೆ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ನಾ ಹೇಳಿನಿ ಅಂತ ಹೇಳ್ತಾರೆ ಗ್ರಂಥಕಾರ. ಬೋಧ ಹೌದು ಇಷ್ಟು ನಿಮಿತ್ತಕೇ ಒಂದ್ ರೀತಿಯಲ್ಲಿ ಇವ ಅಥವಾ ಅನೇಕ ರೀತಿಯ ಬ್ರಹ್ಮಕ್ಕೆ ಲಕ್ಷಣಕ ಜ್ಞಾನ ಹೋಗುದು, ಅನೇಕ ರೀತಿಯಿಂದ ಬ್ರಹ್ಮನ ಲಕ್ಷಣದ ಜ್ಞಾನ ಆಗಲಿ. ಬರೀ ಸುಖ ನಿತ್ಯ ಇಷ್ಟೇ ಜ್ಞಾನ ಆದ್ರಲ್ಲ. ಅವ್ರಂತಾರ ನಾನು ಎಲ್ಲಾ ವಿಶೇಷಣಗಳ ಜ್ಞಾನ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಒಂದು ರೀತಿ ಹೇಳಿದೆ. ಮತ್ತಿನ್ನೊಂದು ಏನು ನನ್ನ ಅಭಿಪ್ರಾಯ ಅಂದ್ರ ಬ್ರಹ್ಮನ ಎಲ್ಲಾ ಲಕ್ಷಣಗಳ ಜ್ಞಾನ ಆಗಲಿ. ಸುಖದ ಜ್ಞಾನ, ಸುಖ ಬ್ರಹ್ಮ, ನಿತ್ಯ ಬ್ರಹ್ಮ, ಪ್ರಕಾಶ ಬ್ರಹ್ಮ, ಆ ನಂತರ ವಿಭು ಬ್ರಹ್ಮ, ಸ್ವಯಂ ಪ್ರಕಾಶ ಬ್ರಹ್ಮ, ಶುದ್ಧ ಬ್ರಹ್ಮ, ವ್ಯಾಪಕ ಬ್ರಹ್ಮ, ಈ ರೀತಿಯಿಂದ ಬ್ರಹ್ಮನ ಅನಂತ ಲಕ್ಷಣಗಳ ಜ್ಞಾನ ಆಗ್ಲಿ ಅಂತ ತಿಳ್ಕೊಂಡು ಹೇಳಿದೆ. ಅನೇಕ ರೀತಿಯ ಬ್ರಹ್ಮಕ್ಕೆ ಲಕ್ಷಣಕ ಜ್ಞಾನ ಹೋವೆ. ಎಲ್ಲವಕ್ಕೂ ಲಕ್ಷಣ ವ್ಯಾಪಕ ಲಕ್ಷಣದ, ಶುದ್ಧ ದೋಷ ಸ್ಪರ್ಶ ಶುದ್ಧ ಅಂತ ಶುದ್ಧದ ಲಕ್ಷಣದ, ವ್ಯಾಪಕ ದೇಶ ಕಾಲ ವಸ್ತುಕೃತ ಪರಿಚಯ, ದೇಶ ಕಾಲ ವಸ್ತುಕೃತ ಪರಿಚಯದ ರಹಿತ ವ್ಯಾಪಕ ಅವ್ರ ಲಕ್ಷಣ, ಬ್ರಹ್ಮನ ಲಕ್ಷಣ ಇವೆಲ್ಲ ಲಕ್ಷಣಗಳ ಜ್ಞಾನ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾ ಈ ರೀತಿ ಹೇಳ್ಕೊಂಬಂದಿನಿ ಅಂತ ಹೇಳಿ. ಬ್ರಹ್ಮಕ್ಕೆ ಲಕ್ಷಣ ಜ್ಞಾನಗಳು ಈಸ್ ನಿಮಿತ್ತ ಕಯೇ ಉಕ್ತ ವಿಶೇಷಣಂಕರಿ ಯುಕ್ತ ಜೋ ಬ್ರಹ್ಮ ಸೋ ಮೈ ಹೂ. ಇದು ಬಹಳ ವಿಶೇಷ. ಈ ಮೇಲೆ ಹೇಳಿದಂತ ವಿಶೇಷಣಗಳಿಂದ ಕೂಡಿದಂತ ಬ್ರಹ್ಮ ಮತ್ತೆ ಗೂಡಿನ ಬೇರೆ ಅಂತ ತಿಳ್ಕೊಬಾರ್ದು. ಸ್ವರೂಪ ಲಕ್ಷಣ ಅಂತ ಹೇಳಿ ನಾ ಮೊದಲೇ ಸ್ವರೂಪ ಲಕ್ಷಣ ಹೆಂಗ ಹಾಲಿನ ಸ್ವರೂಪ ಲಕ್ಷಣ ಏನದ? ಶುಭ್ರ ಅದ, ಮಧುರತ್ವ ಅದ, ಮತ್ತ ಮಧುರತ್ವದ, ಶುಭ್ರತ್ವದ, ಮತ್ತ ದ್ರವತ್ವದ. ದ್ರವತ್ವ, ಮಧುರತ್ವ, ಶುದ್ಧತ್ವ ಇವೇನದಾವಂದ್ರ ಇವು ಹಾಲಿನ ಸ್ವರೂಪ ಲಕ್ಷಣ. ಬೇರೆ ಬೇರೆ ಮಾಡಕ್ ಬರ್ತದೇನು? ಬೇರೆ ಬೇರೆ ಮಾಡಕ್ ಬರುದಿಲ್ಲವೋ. ಹಂಗ ಇವು ಸುಖ, ನಿತ್ಯ, ಪ್ರಕಾಶ, ವಿಭು, ನಾಮರೂಪಗಳ ಆಧಾರ, ಸ್ವಯಂ ಪ್ರಕಾಶ, ಶುದ್ಧ, ಅಪಾರ, ಇವೆಲ್ಲ ಏನಂದ್ರ ಬ್ರಹ್ಮನ ಸ್ವರೂಪ ಲಕ್ಷಣ. ಇವು ಸ್ವರೂಪ ಲಕ್ಷಣದವು. ಅವುಗಳಿಂದ ಸ್ವರೂಪದಿಂದ ಕೂಡಿದಂತ ಬ್ರಹ್ಮನೇ ನಾಶ ಮೈ ಹೂ. ಇದು ತಿಳ್ಕೊಬೇಕಾಗುತ್ತೆ. ನಾನೇ ಇದ್ದೀನಿ. ನಾನೇ ಅಂದ್ರೆ ದೇಹ ಅಲ್ಲ, ಪ್ರತ್ಯೇಕ ಆತ್ಮ, ದೇಹದಲ್ಲಿರ್ತಕ್ಕಂಥ ಆತ್ಮವೇ ಆ ಪರಬ್ರಹ್ಮನೇ ನಾ ಇದ್ದೀನಿ. ಸೋ ಮೈ ಹೂ ಜೋ ಬ್ರಹ್ಮ ಸೋ ಮೈ ಹೂ. ಈ ವಿಶೇಷಣಗಳ ಸ್ವರೂಪದಿಂದ ಯುಕ್ತನಾದಂತ ಬ್ರಹ್ಮನೇ ನಾ ಇದ್ದೇನೆ, ಪ್ರತ್ಯೇಕ ಆತ್ಮ ಇದ್ದೇನೆ. ಐಸ ಯಹ ದುಹಕ ಭಾವಾರ್ಥ ಹೇ. ಈ ಮೊದಲನೇ ದುಹದ ಭಾವಾರ್ಥ ಇದು ಇರುತ್ತದೆ. ಜೋ ಸುಖ ನಿತ್ಯ ಪ್ರಕಾಶ ಇವು ನಾಮರೂಪ ಆದ ಮತ್ತೆ ನಾನಂದ್ರೆ ಹೆಂಗ ಇವು ಅನ್ಬೇಕಾಗ್ತದೆ. ಸೋ ಮೈ ಶುದ್ಧ ಅಪಾರ ಆ ಪರಬ್ರಹ್ಮನೇ ಮೈ ಹೂ. ಸೋ ಮೈ ಹೂ ಅನ್ವಯಿಂದ ಹೇಳ್ಕೊಂಬಂದಾರ. ಆ ಪರಬ್ರಹ್ಮನೇ ನಾ ಇದ್ದೇನೆ. ಎರಡನೇದು ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿರವಿ ಚಂದ್ರ ವರುಣ ಯಮ ಸತ್ಯ ಗಣೇಶ ಗಣೇಶ್. ಎರಡನೇದು ಅಬ್ಧಿ ಅಪಾರ ಸ್ವರೂಪ ಮಮ. ನನ್ನ ಆತ್ಮ ಸ್ವರೂಪ ಹೆಂಗದ ಅಂದ್ರ ವ್ಯಾಪಕವಾಗಿರುತ್ತದೆ. ಉದಾಹರಣೆ ಏನಂದ್ರೆ ಸಮುದ್ರ ಹೆಂಗ ವ್ಯಾಪಕ ವಿಶಾಲವಾಗಿರುತ್ತದೆಯೋ ಸಮುದ್ರದ ಹಾಗೆ ನನ್ನ ಸ್ವರೂಪನು ಕೂಡ
ವ್ಯಾಪಕವಾಗಿರುತ್ತದೆ. ಹಂಗ ಸ್ವರೂಪನು ಲಹರಿ ವಿಷ್ಣು ಮಹೇಶ್ ವಿಧಿ ರವಿ ಚಂದ್ರ ವರುಣ ಯಮ ಎಲ್ಲಾ ದೇವಾನುದೇವತೆಗಳೇನಂದ್ರಲ್ಲ ಇವರೆಲ್ಲ ತೆರೆಗಳು ಇದ್ದ ಹಾಗೆ ನನ್ನ ಸ್ವರೂಪದ ಪರಿಪೂರ್ಣವಾದಂತ ಆತ್ಮನ ಸ್ವರೂಪದೊಳಗ ಬ್ರಹ್ಮನ ಸ್ವರೂಪದೊಳಗ ಈ ಎಲ್ಲ ಏನು 33 ಕೋಟಿ ದೇವತೆಗಳು ಹೇಳ್ತೀವಲ್ಲ 33 ಕೋಟಿ ದೇವತೆಗಳೇನದಲ್ಲ ಇವೆಲ್ಲ ತೆರೆಗಳಿದ್ದ ಹಾಗೆ ನನ್ನ ಸ್ವರೂಪದ ಸಮುದ್ರದಾಗ ಬ್ರಹ್ಮನಲ್ಲಿ ಇವೆಲ್ಲ ಏನದ ದೇವಾನು ದೇವತೆಗಳು ತೆರೆಗಳಿದ್ದ ಹಾಗೆ. ಇದೊಂದು ಟಿಪ್ಪಣಿ ಬಂದದ ಆ ಟಿಪ್ಪಣಿ ನೋಡ್ಕೊಂಡು ಬಂದದ 33 ಟಿಪ್ಪಣಿ ಮುಂದೆ ಬೇಕಾದ ಬಂದದ ಸಮುದ್ರಕ್ಕೆ ಉಪಮ ಕೊಟ್ಟರಲ್ಲ ಅದ್ರ ಬಂದದ ಎದ್ದೆ 33 ಟಿಪ್ಪಣಿ 33ನೇ ಟಿಪ್ಪಣಿ. ಹಿಂದಿನ ಟಿಪ್ಪಣಿಗಳು ಏನ್ ಬಂದವಲ್ರಿ ಅವೆಲ್ಲ ಮುಂದೆ ನೋಡ್ಕೋರಿ ಮುಂದೆ ಹೇಳಿದ ವಿಷಯಗಳದಾವ ಹಿಂದೆ ಟಿಪ್ಪಣಿ ಹೇಳ್ಯಾವಲ್ಲ ಅಲ್ಲ ಅಂಕ ಮುಂದಿನ ಅಂಕ ನಾವು ನೋಡ್ಕೋರಿ ವಿಷಯ ಅಂತ ಹೇಳ್ಯಾರ ಅದ್ರ ವಿಶೇಷ ಇಲ್ಲ ಇದ್ರಾಗ ವಿಶೇಷ ಎದ್ದೈತೆ. समुद्र का तो नौका करे पार आवे है ಹೇಳ್ತಾರೆ ಸಮುದ್ರದಿಂದ ಅಬ್ದಿ ಅಪಾರ ಸ್ವರೂಪ ಮಮ ಅಂತ ಹೇಳಿದ್ರಲ್ಲ ಸಮುದ್ರ का तो नौका करे पार आवे है ಯಾಕೆ ಸಮುದ್ರ की उपमे के समान नहीं है ಹೇಳ್ತಾರೆ. ನೀವು ಉಪಮಾ ಕೊಡಕತ್ತಿರಲ್ಲ ಬ್ರಹ್ಮನ ಸ್ವರೂಪ ವ್ಯಾಪಕಕ್ಕೆ ಉಪಮಾ ಕೊಡಕತ್ತಿರಲ್ಲ ಅಬ್ದಿ ಅಪಾರ ಸ್ವರೂಪ ಮಮ ಅಂತ ಹೇಳ್ತಿರಲ್ಲ ಇದು ನೀವು ಹೇಳ್ತಕ್ಕಂಥ ಉಪಮಾ ಅದು ಯೋಗ್ಯವಿಲ್ಲವೇ ಇಲ್ಲ ಯೋಗ್ಯ ಇಲ್ಲ. ಯಾಕಂದ್ರ ಈ ಸಮುದ್ರವನ್ನ ನಾವು ನೌಕಾದ ಸಹಾಯದಿಂದ ನಾವಿನ ಸಹಾಯದಿಂದ ದಾಟಕ್ ಬರ್ತದ ಅದೇನ್ ದೊಡ್ಡದಲ್ಲ. ಆದ್ರ ಯಾಕೆ ಸಮುದ್ರಕ್ಕೆ ಉಪಮಾ ಮತ್ತು ಉಪಮೇಯ ಸ್ವರೂಪ ಉಪಮೇಯ ಅದ ಉಪಮಾ ಕೊಡಕತ್ತೀರಿ ಅದಕ್ಕ ನಮ್ಮ ಸ್ವರೂಪ ಉಪಮೇಯ ಕೊಡಕತ್ತೀರಿ ಅದ್ಮ್ಯಾಗ ಈ ಸ್ವರೂಪಕ್ಕೂ ಈ ಉಪಮಾ ಕೊಡ್ತಕ್ಕಂತ ಸಮುದ್ರಕ್ಕೂ ಯಾವುದು ಸಂಬಂಧ ಇಲ್ಲ ಸಮಾನ ಇಲ್ಲವೇ ಇಲ್ಲ. ಉಪಮಾನ ವಸ್ತುಕಿ ಹೋವೆ ನೋಡ್ರಿ ಅವರು ಉಪಮಾನ ವಸ್ತುಕಿ ಹೋವೆ ನೀವು ಉಪಮಾ ಕೊಡ್ತಿರಲ್ಲ ಆ ಉಪಮೇಯಕ ಸಮಾನವಾಗಿ ಇರಬೇಕು. ನಮ್ಮದು ಈ ಸ್ವರೂಪಕ್ಕ ನೀವು ಉಪಮಾ ಕೊಡಕತ್ತೀರಿ ಎದ್ರ ಉಪಮಾ ಕೊಡಕತ್ತೀರಿ ಸಮುದ್ರದ ಉಪಮಾ ಕೊಡಕತ್ತೀರಿ. ಸಮುದ್ರ ಏನಷ್ಟು ವಿಶಾಲ ಏನಲ್ಲ ಅಂತಾರ ಸಮುದ್ರ ಏನು ವಿಶಾಲ ಅಲ್ಲ ಆರಾಮ್ ನೌಕಾ ಸಹಾಯದಿಂದ ನಾವು ದಾಟಬಹುದು. ಆದ ಪರಬ್ರಹ್ಮನ ಸ್ವರೂಪ ಪರಿಪೂರ್ಣ ಅದ ಅದಕ್ಕೆ ಹೆಂಗ ನೀವು ಉಪಮ ಯೋಗ್ಯ ಆಗ್ತದ ಅಂತ ಯಜ್ಞಕಾರ ಶಂಕ ಮಾಡಿದಾಗ ತಥಾಪಿ ಗ್ರಂಥಕಾರ ಸಮಾಧಾನ ಹೇಳ್ತಾರೆ. ತಥಾಪಿ ಹಸ್ತಪಾದಾದಿಕ ಅಂಗಕಿ ಕ್ರಿಯಾಕರಿ ಸಮುದ್ರಕ ಪಾರ್ ಆವೇ ನಹಿ. ನಾವ್ ಯಾಕೆ ಉಪಮ ಎಂದೂ ಕೂಡ ನಾವು ಸಿದ್ಧಾಂತಕ್ಕ ಲೌಕಿಕದ ಪ್ರಪಂಚದ ಉದಾಹರಣೆಗಳೇನು ಕೊಡ್ತೀವಿ ಸಮಾನ ಕೊಡಾಕ ಬರುವುದನೇ ಇಲ್ಲ. ನಿಕೃಷ್ಟ ಉಪಮನೇ ಕೊಡ್ಬೇಕಾಗ್ತದ ಪೂರ್ಣ ಉಪಮ ಕೊಡಕ್ ಆಗಲ್ಲ. ನಾವು ಸಮುದ್ರದ ಉಪಮ ಕೊಟ್ಟಿವಿ ಸ್ವರೂಪಕ್ಕ ಪರಿಪೂರ್ಣವಾದಂತ ಪರಬ್ರಹ್ಮಕ್ಕ ನಮ್ಮ ಸ್ವರೂಪಕ್ಕೆ ಏನು ಸಮುದ್ರದ ಉಪಮ ಕೊಟ್ಟಿವಲ್ಲ ಇದು ಸುಮ್ಮ ನಿಕೃಷ್ಟ ಉಪಮ. ಯಾವ ದೃಷ್ಟಿಕೋನದಾಗ ಕೊಟ್ಟಿನಿ ಅಂದ್ರ ಆಯ್ತು ನೌಕದ ಸಹಾಯದಿಂದ ನೀ ಸಮುದ್ರ ದಾಟಕ್ ಬರ್ತದ ಅದೇ ನೀ ಈ ಸೈಡ್ ದಾಟಕ್ ಬರ್ತದೇನು ಅಸಾಧ್ಯ ಅದ. ಹೆಂಗ ಈ ಸೈಡ್ ದಾಟಕ್ ಬರೋದಿಲ್ಲ ಯಾಕಂದ್ರೆ ಪರಿಪೂರ್ಣವಾದ ಸಮುದ್ರ ಈಜಾಡಿ ನಾ ಕೈಕಾಲು ಪಡ್ಕೊಂಡು ದಾಡ್ತೇನೆ ಅಂದ್ರೆ ಹೆಂಗ ಸಾಧ್ಯ ಇಲ್ಲವೋ ಹಂಗ ಅದೆಷ್ಟು ವಿಶಾಲವಾಗ್ಯದಲ್ಲ ಆ ದೃಷ್ಟಿಕೋನದೊಳಗ ನಾನು ಈಗ ಏನ್ ಮಾಡ್ತೇನೆ ಇದಕ್ಕೆ ಉಪಮಾ ಕೊಟ್ಟಿನಿ ಅಷ್ಟೇ ಸ್ವರೂಪಕ್ಕ. ತಾತೆ ಆ ಕಾರಣದಿಂದ ಸಮುದ್ರಕ್ಕೆ ಸಮಾನ ಸ್ವರೂಪ ಕಯಾಹೆ ನಮ್ಮ ಸ್ವರೂಪ ಸಮುದ್ರ ಸಮಾನ ಅಂತ ನಾ ಈ ದೃಷ್ಟಿಕೋನದಾಗ ಹೇಳ್ಕೊಂಡು ದಾಟಕ್ ಸಾಧ್ಯ ಇಲ್ಲ. ನಾವು ಈ ದಾಟಬೇಕಂದ್ರೆ ಎಷ್ಟು ವಿಶಾಲ ಸಮುದ್ರ ಆಗ್ತದಲ್ಲ ಆ ದೃಷ್ಟಿಕೋನ ಇಟ್ಟುಕೊಂಡು ಬ್ರಹ್ಮ ಅಷ್ಟು ವಿಶಾಲವಾದ ಪರಿಪೂರ್ಣವಾಗ್ಯದ ಅಂತ ಉಪಮಾ ಕೊಟ್ಟಿವಿ. ಇಹ ಸಮುದ್ರಕ್ಕೆ ಪೂರ್ಣ ಉಪಮಾ ನೈಹೆ ಆಯ್ತು ಸಮುದ್ರದೇನು ಉಪಮಾ ಕೊಟ್ಟಿನ ಸ್ವರೂಪಕ್ಕ ನಮ್ಮ ಸ್ವರೂಪಕ್ಕೇನು ಸಮುದ್ರದ ಉಪಮಾ ಕೊಟ್ಟಿನ ಅದು ಪೂರ್ಣ ಉಪಮಾ ಅಲ್ಲವೇ ಅಲ್ಲ ಪೂರ್ಣ ಉಪಮಾ ಅಲ್ಲ. ಕಿಂತು ಲುಪ್ತ ಉಪಮಾ ಹೈ ನಿಕೃಷ್ಟ ಉಪಮಾ ಲುಪ್ತ ಉಪಮಾ. ಪೂರ್ಣ ಉಪಮಾ ಅಂದ್ರೆ ಗೋ ಸದೃಶ ಗವಾಯ ಹೇಳ್ತಾರೆ. ಗೋ ಸದೃಶ ಗವಾಯ ಹೆಂಗ ಅಡವಿಗೆ ಹೋಗಿದ್ದ ಅಡವ್ಯಾಗ ಹೋದ ಒಂದು ಅಡವಿ ಆಕಳಂತ ನೀವು ಅಡವಿ ಆಕಳ ನೋಡಿದ ಈ ಆಕಳ ನಮ್ಮ ಮನೆ ಆಕಳದಂಗ ಅದ ನೋಡಂತ ಈ ಆಕಳ ಅಡವ್ಯಾಗ ಹೋಗ್ಯಾನ ಅಡವ್ಯಾಗ ಹೋಗಿ ಇದು ಅಡವ್ಯಾಗ ಆಕಳ ಇದ್ರೆ ನಮ್ಮ ಊರನ್ನ ಆಕಳ ಇದ್ದಂಗೆ ಅದಲ್ಲ ಇದು ಅಂತಂದ ಅಂದ್ರೆ ಏನದ ಉಪಮ ಹೆಂಗದ ಸಮಾನ ಉಪಮ ಅದು ಸಮಾನ ಉಪಮ ಅದು ಪೂರ್ಣ ಉಪಮ ಅಂತ ಕರೀತಾರೆ. ಗೋ ಸದೃಶ ಗವಾಯ ಏನ ಮನೆ ಊರನ್ನ ಆಕಳ ಬೇರೆ ಅಡವಿನ ಆಕಳ ಬೇರೆ ಇರ್ತದ ಇದು ಆಕಳ ನಮ್ಮ ಊರನ್ನ ಆಕಳ ಇದ್ದಂಗ ಅದಲ್ಲ ಅಡವಿನ ಆಕಳ ಅಂತ ಅಂದವ ಅಂದ್ರೆ ಇದು ಪೂರ್ಣ ಉಪಮ. ಇದು ಲುಪ್ತ ಉಪಮ ಅಂದ್ರೆ ಏನು ಚಂದ್ರಮುಖಿ ಅಂತೀವಲ್ಲ ಅದು ಲುಪ್ತ ಉಪಮ. ಏನಪ್ಪಾ ಚಂದ್ರನಂಗ ಒಳಪಿದ್ದಂಗ ಅದ ನೋಡು ಅಂತಂದ್ರೆ ಏನದ ಚಂದ್ರ ಆಗ್ತದ ಅವನೇ ಆಗ್ತಾಡ್ರಿ ಹುಲಿ ಇದ್ದಂಗ ಅದ ನಾವ ಅಂತ ಹುಲಿ ಆಗ್ತಾನು ಇಲ್ಲ ಅಂದ್ರೆ ನಿಕೃಷ್ಟ ಉಪಮ ನಿಕೃಷ್ಟ. ಹಂಗ ಇಲ್ಲೇನು ನಮ್ಮ ಸ್ವರೂಪಕ್ಕ
ನಾವೇನು ಉಪಮಾ ಕೊಟ್ಟಿವಿ, ಸಮುದ್ರದ ಉಪಮಾ ಕೊಟ್ಟಿವಲ್ಲ, ಇದು ಲುಪ್ತ ಉಪಮಾ, ನಿಕೃಷ್ಟ ಉಪಮಾ, ಆದ್ರ ಪರಿಪೂರ್ಣವಾದಂತ ಉಪಮಾ ಅಲ್ಲವೇ ಅಲ್ಲ. ठीक है। मेरा स्वरूप ब्रैकेट में कोटा प्रत्येक आत्मा का स्वरूप ಅಂದ್ರೆ प्रत्येक आत्मा अंतरात्मा। मेरा स्वरूप समुद्र की न्याही अपार है। ನನ್ನ ಸ್ವರೂಪ ಏನದ ಅಂದ್ರೆ ಸಮುದ್ರದ ಹಂಗ ಪರಿಪೂರ್ಣವಾಗಿರುತ್ತದೆ. ಸಮುದ್ರ ಹೆಂಗ ವಿಶಾಲವಾಗಿರಲ್ಲ ಹಂಗ ನನ್ನ ಸ್ವರೂಪನು ಕೂಡ ವಿಶಾಲವಾಗಿರುತ್ತದೆ, ವ್ಯಾಪಕವಾಗಿರುತ್ತದೆ, ಅಪಾರ. इस मेरे स्वरूपभूत समुद्र की, ನನ್ನ ಸ್ವರೂಪಭೂತ ಸಮುದ್ರದಲ್ಲಿ ಅಂದ್ರ ದೃಷ್ಟಾಂತ ಮತ್ತು ಸಿದ್ಧಾಂತ ಎರಡು ಕೂಡಿಸಿ ಕೊಡಕೈತೆ. ನಾವು ತಿಳ್ಕೋಬೇಕು ಬೇರೆ ಬೇರೆ. ಏನಂತಾರ, ನಮ್ಮ ಸ್ವರೂಪಭೂತವಾದಂತ ಯಾವ ಸಮುದ್ರಕ್ಕೆ ವಿಷ್ಣು, ಮಹೇಶ, ವಿಧಿ, ರವಿ, ಚಂದ್ರ, ವರುಣ, ಯಮ, ಶಕ್ತಿ, ಧನೇಶ, ಗಣೇಶ್ ಇಷ್ಟರಿ ಉಪಲಕ್ಷಿತ ಸರ್ವ ದೇವತಾ ಲಹರಿಯ ಇವರನ್ನೇ ಮೊದಲು ಮಾಡಿಕೊಂಡು ಇನ್ನು ಎಷ್ಟದ 33 ಕೋಟಿ ದೇವತೆಗಳದ, ಎಲ್ಲ 33 ಕೋಟಿ ಇವರನ್ನು ಮೊದಲು ಮಾಡಿಕೊಂಡು ಇನ್ನು 33 ಕೋಟಿ ದೇವತೆಗಳದ್ರಲ್ಲ, ನನ್ನ ಸ್ವರೂಪ ಎಂಬ ಸಮುದ್ರದಲ್ಲಿ ಅವರು ತೆರೆಗಳಿದ್ದ ಹಾಗೆ ನಮ್ಮ ಸ್ವರೂಪಗಳು. ಅದಕ್ಕೆ ಅವ್ರು ಇಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರೆ. ವಿಷ್ಣು, ಮಹೇಶ, ವಿಧಿ ಅಂದ್ರೆ ಬ್ರಹ್ಮ. ಇಲ್ಲಿ ಏನದ, ನಾವು ಯಾಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ, ಮಹೇಶ್ವರ ಹಿಂಗೆ ಎಲ್ಲಿ ನೋಡ್ರಿ, ಬ್ರಹ್ಮನ ಮೊದಲು ತಗೊಂತಾರ, ಆಮ್ಯಾಗ ವಿಷ್ಣು ತಗೊಂತಾರ, ಆಮ್ಯಾಗ ಮಹೇಶ್ವರನ್ ತಗೊಂತಾರ. ಇಲ್ಲಿ ಗ್ರಂಥಕಾರ ಏನ್ ಮಾಡಿದಾರ, ಮೊದಲು ವಿಷ್ಣು ತಗೊಂಡಾರ, ವಿಷ್ಣು, ಮಹೇಶ, ವಿಧಿ ಅಂದ್ರೆ ಬ್ರಹ್ಮನ್ ಲಾಸ್ಟಿ ತಗೊಂಡಾರ. ಅಲ್ಲ, ನಾವು ರೂಢಿ ಅಥವಾ ಪುರಾಣ ಶಾಸ್ತ್ರದಲ್ಲಿ ಮೊದಲು ಬ್ರಹ್ಮ, ಆಮ್ಯಾಗ ವಿಷ್ಣು, ಆಮ್ಯಾಗ ಶಿವನ್ ತಗೊಂತೀವಿ. ನೀವಿಲ್ಲಿ ವಿಷ್ಣು ಮತ್ತ ಆನಂತರ ಶಿವ, ಆಮ್ಯಾಗ ಬ್ರಹ್ಮನ್ ತಗೊಂಡ್ರಲ್ಲ ಅಂದ್ರೆ ಅವ್ರು ಹೇಳ್ತಾರ, ಈ ಬ್ರಹ್ಮ ಏನದಂದ್ರೆ ಜೀವ ಕೋಟಿ ಒಳಗೆ ಬರೋದ್ರಿಂದ, ಅವರು ದೇವತ ಕೋಟಿ ಒಳಗೆ ಬಂದಿರೋದ್ರಿಂದ ನಾವು ಮೊದಲು ವಿಷ್ಣು ತಗೊಂಡೆ, ಆಮ್ಯಾಗ ಮಹೇಶ್ವರನ್ ತಗೊಂಡೆ, ಆಮ್ಯಾಗ ಜೀವಕೋಟಿ ಒಳಗೆ ಬಂದಿರೋದ್ರಿಂದ ಇವನು ಬ್ರಹ್ಮನನ್ನು ನಾನು ಆನಂದ ಆಯ್ಕೊಂಡೆ. ಜೀವಕೋಟಿ ಅಂದ್ರೆ ಪೂಜಕ ಅಯೋಗ್ಯ, ಅದು ನೋಡ್ರಿ, ಪೂಜಕ ಅಯೋಗ್ಯ ಇರೋದ್ರಿಂದ ಜೀವಕೋಟಿ ಒಳಗೆ ಬಂದಿರೋದ್ರಿಂದ. ಬ್ರಹ್ಮನ್ ಗುಡಿ ಎಲ್ಲೋ ಒಂದ್ ಅದ ಅಂತ ಹೇಳ್ತಾರ ಅಷ್ಟೇ. ಆದ್ರ ಶಿವನ್ ಗುಡಿ ದೇವಸ್ಥಾನ ತಗೋರಿ, ವಿಷ್ಣು ದೇವಸ್ಥಾನ ತಗೋರಿ, ಎಲ್ಲಾ ಕಡೆಗೆ ಅದ, ಎಲ್ಲಾ ಕಡೆ ಪೂಜನೀಯ ಅದರ ಕರೆ ಈ ದೇವತೆಗಳು. ಆದ್ರ ಬ್ರಹ್ಮ ಎಲ್ಲಾ ಕಡೆ ಪೂಜನೆ ಇಲ್ಲ. ಆದ್ದರಿಂದ ಜೀವಕೋಟಿ ಒಳಗೆ ಬ್ರಹ್ಮ ಬಂದಿರುವುದರಿಂದ ನಾನ್ ಲಾಸ್ಟಿಗೆ ಬ್ರಹ್ಮನನ್ನು ತೆಗೆದುಕೊಂಡಿನಂತ ಟಿಪ್ಪಣಿ ಹೇಳ್ಕೊಂಬಂದ. ಅದಕ್ಕೆಲ್ಲ ಪುರಾಣದಾಗ ನಾನಾ ಕಥೆ ಹೇಳ್ತಾರ. ಅವ್ರಿಗೆ ಯಾಕ ಅವರು ದೇವರೇ ಅದನ್ನಲ್ಲ, ಹಂಗೆ ಯಾಕಂದ್ರ ಏನೋ ಸುಳ್ಳು ಹೇಳಿದ ಹೇಳ್ತಾರೆ. ಕವಿಯಲೆ ಪದ್ಧತಿಯಾಗ ಹೇಳ್ಕೊಂಡ್ ಬಂದಾರ. ಬ್ರಹ್ಮಗೆ ಹಂಗೆ ಯಾಕ ಅಂತಂದ್ರಪ್ಪ ಅಂದ್ರ ಇಬ್ರು ಜಗಳ ಆಡಕತ್ತಿರು ಅಂತಾರ, ವಿಷ್ಣು ಮತ್ತು ಬ್ರಹ್ಮ. ನಾ ಶ್ರೇಷ್ಠ ನೀ ಶ್ರೇಷ್ಠ ಅಂತ ಜಗಳ ಆಡಕತ್ತಿ. ಇಬ್ರು ಜಗಳ ಆಡುವ ಸಮಯದೊಳಗ ಅವಾಗ ಪರಮಾತ್ಮವನ್ನೇ ನ್ಯಾಯವಾಯ್ತು. ಅವ ಪರಮಾತ್ಮ ಅಂದ್ರ ಯಾರು ನನ್ನ ಸ್ವರೂಪವನ್ನು ಪರಿಪೂರ್ಣವಾಗಿ ತಿಳ್ಕೊಂಡ್ಬರ್ತಾರ ಅವರು ಶ್ರೇಷ್ಠ ಅಂತ ಹೇಳ್ತೇನೆ ನಾನು. ಆಯ್ತು, ತನ್ನ ಅಂಸಾರೂಢವಾಗಿ ಬ್ರಹ್ಮ ಶಿರ ನೋಡಕ್ ಹೋದಂತ, ಪರಮಾತ್ಮನ ಶಿರ ನೋಡಕ್ ಹೋದ. ಇವಾಗ ವರಾಹ ಅವತಾರ ತೆಗೆದುಕೊಂಡು ವಿಷ್ಣು ಏನ್ ಪಾತಾಳಕ್ ಹೋದ, ಬ್ರಹ್ಮನ ಹುಡ್ಕಾಕ್ ಹೋದ. ಅದಕ್ಕೆ ಪಾತಾಳ ಅತ್ತ ಇತ್ತಂತ ಮಿಗೆ ಮೀರಿ ನಿಂತ್ಕೊಂಡು ನಿನ್ನ ಪಾತ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಳಗ ಹೋದ. ಹೋಗಿ ಬಂದ್ರು. ಬಂದ ತಕ್ಷಣ ಬ್ರಹ್ಮ ನೋಡ್ಕೊಂಬಂದೆ, ನಾ ಎಲ್ಲಾ ನೋಡ್ಕೊಂಬಂದೆ, ನಾನು ಎಲ್ಲಾ ನೋಡ್ಕೊಂಬಂದೇನೆ. ಇಷ್ಟು ನೀನು ನಾನು ಹುಡುಕಿದ ಕರೆ ಎಷ್ಟು ಹೋದ್ರು ಕೂಡ ಇನ್ನೂ ಮುಂದೆ ಹಂಗೆ ಇತ್ತು ನಿಂದು, ನಾ ಪರಿಪೂರ್ಣವಾಗಿ ನಿನ್ನ ಸ್ವರೂಪ ತಿಳ್ಕೊಳಕ್ ಆಗ್ಲಿಲ್ಲ ಅಂದ. ಅವಾಗ ಏನಾಯ್ತು, ವಿಷ್ಣು ಶ್ರೇಷ್ಠರಲ್ಲ ನೀನು ಕಲಿಸಿ ಸುಳ್ಳು ಹೇಳಿದಲ್ಲ ಅಂತ ಪುರಾಣ ಹಿಂಗ್ ಹೇಳ್ತಾರ. ಅದೇ ಅದಕ್ಕೆ ಇಲ್ಲಿ ಏನಂದ್ರೆ ಜೀವಕೋಟಿ ಈಶ್ವಕೋಟಿ ಅನ್ನೋ ಅಂತ ಇಷ್ಟು ಹೇಳಿದ್ರ ಅವ್ರು. ಸಂಬಂಧ ಸರ್ವತ ದೇವದ ಲಹರಿ ಉಂಟು. ಎಲ್ಲಾ ದೇವಾನು ದೇವತೆಗಳಂತಾರ ಲಹರಿ ಇರುತ್ತಾರೆ. अपने मंगल से सर्व देवता के मंगल की सिद्धि होवे. ಅವ್ರ ಅಭಿಪ್ರಾಯ ಏನದ, ನಮ್ಮ ಆತ್ಮ ಸ್ವರೂಪದು ಬ್ರಹ್ಮ ಸ್ವರೂಪದ ಮಂಗಲ ಮಾಡಿದ್ವಿ ಅಂದ್ರ ಎಲ್ಲಾ ದೇವಾನು ದೇವತೆಗಳಿಗೆ ಮಂಗಲ ಮಾಡಿದಂಗ ಆಗುತ್ತದೆ. ಯಾವನೊಬ್ಬ ಭಕ್ತ ಹೋದಂತ ಅದೇನಂದ್ರ ಸಮುದ್ರದೊಳಗೆ ಹೋಗಿ ಎಲ್ಲಾ ತೆರೆಗಳಿಗೆ ಪೂಜೆ ಮಾಡ್ಬೇಕಂತ ಹೋದಂತ. ಎಲ್ಲಾ ಸಾಮಗ್ರಿಗಳು ತಗೊಂಡು ಪೂಜಾ ಸಾಮಗ್ರಿ ತಗೊಂಡು ಎಷ್ಟಾಕ ತೆರೆಗಳು ಬಂತು ಎಲ್ಲಾ ತೆರೆಗಳು ಬಂದಂಗಲ್ಲ ಪೂಜೆ ಮಾಡ್ಬೇಕಂತ ಹೋದ. ಆಯ್ತು, ತೆರೆ ಬಂತು, ಅದಕ್ಕೆ ಪೂಜೆ ಮಾಡಿ ಮುಗಿತೇನ, ಮತ್ತೊಂದು ತೆರೆ ಹೋದ್, ಮತ್ತೆ ಮುಂಜಾನೆ ಸಾಯಂಕಾಲ ಎಲ್ಲ ಮುಗಿದ್ಮೇಲೆ ಎಲ್ಲವಕ್ಕೂ ಪೂಜೆ ಮಾಡ್ಬೇಕು. ಯಾವಾಗ ಮುಗಿತೇವ ತೆರೆಗಳು ಮುಗಿತೇವ ಮುಗಿತೇವ. ಅವಾಗ ಒಬ್ಬ ವಿವೇಕವಂತ ಬಂದ, ವಿಚಾರವಂತ ಬಂದ, ಏನ್ ಮಾಡಕತ್ತೀವ ಮುಂಜಾನೆ ನೋಡೋಣ ಹಂಗ ಸಾಕಾಯ್ತು. ಇಲ್ರಿ ತೆರೆಗಳಿಗೆ ಪೂಜೆ ಮಾಡಕತ್ತೀನಿ, ಅವ್ ಒಂದಾದ ನಂತರ ಒಂದು ಬರಕತ್ತಿ ನಿಲ್ಲಲಾಗ್ಯವ್ರಿ ಅನ್ನ. ಅವಾಗ ಪುಣ್ಯಾತ್ಮ ಹೇಳಿದಂತ, ನೀ ಎಲ್ಲಾ ತೆರೆಗಳಿಗೆ ನೀ ಸತ್ರನು ಪೂಜೆ ಮಾಡಕ್ ಆಗುದಿಲ್ಲ,
ಇಲ್ಲಿ ಸಮುದ್ರಕ್ಕೆ ಪೂಜೆ ಮಾಡಿಬಿಡು, ಎಲ್ಲಾ ತೆರೆಗಳಿಗೆ ಪೂಜೆ ಮಾಡಿದಂಗ ಆಗ್ತದೆ ಇಲ್ರಿ? ಯಾಕ ತೆರೆಗಳಂದ್ರೆ ಏನು? ಸಮುದ್ರ ನೀರೇ ತೆರೆಗಳದ. ಸಮುದ್ರಕ್ಕೆ ಪೂಜೆ ಮಾಡ್ಬಿಟ್ರಂದ್ರ ಎಲ್ಲಾ ತೆರೆಗಳಿಗೆ ಪೂಜೆ ಮಾಡಿದಂಗ ಆಗುತ್ತೆ, ಹೌದಲ್ರಿ? ನಾವ್ ಪ್ರತ್ಯೇಕ ಒಂದೊಂದು ನದಿಗೆ ಹೋಗಿ ತೀರ್ಥಯಾತ್ರದಾಗ ಸ್ನಾನ ಮಾಡೋದಕ್ಕಿಂತಲೂ ಸಮುದ್ರ ಸ್ನಾನ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ನದಿ ಸ್ನಾನಕ್ಕಿಂತಲೂ ಸಮುದ್ರ ಸ್ನಾನ ಶ್ರೇಷ್ಠ. ಯಾಕದು ಶ್ರೇಷ್ಠ ಆಗ್ತದ? ಎಲ್ಲಾ ನದಿಗಳು ನೀರಲ್ಲಿ ಅದಾವು. ಎಲ್ಲಾ ಕ್ಷೇತ್ರದ ನದಿಗಳು ಏನ್ ನದಿ ಯಾವ ಕಡೆಯಿಂದ ಹರಿಯೋಲಕ್ಕ, ಎಲ್ಲಾ ನದಿಗಳು ಸಮುದ್ರಕ್ಕೆ ಮುಡ್ತಾವಲ್ಲ. ಸಮುದ್ರದೊಳಗೆ ಎಲ್ಲಾ ನದಿ ನೀರು ಇರೋದ್ರಿಂದ ಒಂದು ಸಮುದ್ರದ ಸ್ನಾನ ಮಾಡಿದ್ವಿ ಅಂದ್ರೆ ಎಲ್ಲಾ ನದಿಗಳು ಸ್ನಾನ ಮಾಡಿದಂಗ ಆಗ್ತದೆ, ಅಷ್ಟು ಪುಣ್ಯ ಬರ್ತದ. ಎಲ್ಲಾ ನದಿಗಳ ಸ್ನಾನ ಮಾಡಿದ್ರೆ ಏನು ಪುಣ್ಯ ಬರ್ತದ? ಒಂದು ಸಮುದ್ರದ ಸ್ನಾನ ಮಾಡಿದ್ರಂದ್ರ ಅದು ಪುಣ್ಯ ಬರ್ತದ ಅಂತ ಹೇಳ್ತಾರಲ್ಲ. ಹಂಗ ನಮ್ಮ ಸ್ವರೂಪದ ನಾವು ಪೂಜೆ ಧ್ಯಾನ ಮಾಡಿದ್ವಿ, ನಮ್ಮ ಸ್ವರೂಪದ ನಾವು ಚಿಂತನ ಮಾಡಿದ್ವಿ ಅಂದ್ರ ಎಲ್ಲಾ ದೇವಾನು ದೇವತೆಗಳು ಧ್ಯಾನ ಮಾಡಿದಂಗ ಆಗ್ತದ, ಚಿಂತನೆ ಮಾಡಿದಂಗ ಆಗ್ತದ. ಎಷ್ಟು ದೇವರಂತ ಪೂಜೆ ಮಾಡ್ಕೊಂತ ಹೋಗ್ರ? 33 ಕೋಟಿ ದೇವತೆಗಳು, 33 ಕೋಟಿ ದೇವತೆಗಳು ಎಲ್ಲಾ ದೇವ್ರಿಗೆ ಪೂಜೆ ಮಾಡ್ದಂದ್ರೆ ನೀವು ತೆರೆಗಳ ಪೂಜೆ ಮಾಡ್ದಂಗ ಆಗ್ತದ ನೋಡಿ. ಮೂರ್ಖ ಆಗ್ಬೇಕಾಗತ್ತದ. ಅದಕ್ಕೆ ಅವ್ರು ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರ, ನಾ ಇಲ್ಲಿ ಮಂಗಲ ಯಾರ್ದು ಮಾಡಿ? ನಮ್ಮ ಸ್ವರೂಪದ ಮಂಗಲ ಮಾಡಿ. ಏನ್ರಿ ದೇವತೆಗಳಂದ್ರ ಆ ದೇವತೆಗಳದ್ದು ಮಂಗಲ ಮಾಡಿಬಿಟ್ಟು ನಿಮ್ ಸ್ವರೂಪ ನಿಮ್ಮದ್ ನೀವೇ ಹೇಳ್ಕೊಂಡ್ರೆ ಹೆಂಗಾಗ್ತದ? ನೀವೇ ಪೂಜೆ ಮಾಡ್ಕೊಂಡ್ರೆ ಹೆಂಗಾಗ್ತದ? ದೇವತೆಗಳು ದೇವ್ರ ಪೂಜೆ ಮಾಡ್ಬೇಕು ಅಂದ್ರ ಅವ್ರಂತಾರ, ನನ್ನ ಸ್ವರೂಪದ ನಾನು ಮಂಗಲ ಮಾಡ್ಕೊಂಡೆ ಅಂದ್ರ ಎಲ್ಲಾ ದೇವಾನು ದೇವತೆಗಳದ ಮಂಗಲ ಮಾಡಿದಂಗ ಆಗುತ್ತದೆ. सर्व देवता अपने ही मंगल में सर्व देवताओं की मंगल की सिद्धि होवे है। ऐसे अपना ही मंगल करने में कछु भी अनुचित नहीं. ನಮ್ಮ ಸ್ವರೂಪದ ನಾವು ಮಂಗಲ ಮಾಡೋದ್ರಿಂದ ಯಾವುದು ಎಲ್ಲ ಯೋಗ್ಯನೇ ಇರುತ್ತದೆ, ಅಯೋಗ್ಯ ಮಾತ್ರ ಇಲ್ಲವೇ ಇಲ್ಲ. ಶಂಕ ಮಾಡಿ ಯಾಕ ದೇವಾನ ದೇವತೆಗಳು ಮಂಗಲ ಮಾಡಿಬಿಟ್ಟು ನಿಮ್ಮ ಸ್ವರೂಪದ ಯಾಕೆ ನೀವು ಹೇಳ್ಕೊಂಡ್ರಿ ಅಂದ್ರೆ, ಇಲ್ಲ ನನ್ನ ಸ್ವರೂಪ ಅಪಾರದ ಅತಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿರವಿ ಚಂದ್ರ ವರುಣ ಯಮ ಶಕ್ತಿ ಗಣೇಶ ಅಂತ ಎಲ್ಲಾ ದೇವಾನು ದೇವತೆಗಳು ನನ್ನ ಸ್ವರೂಪದೊಳಗೆ ಇರುವುದರಿಂದ ನನ್ನ ಸ್ವರೂಪ ಮಂಗಲ ಮಾಡದೆ ಇಲ್ಲಿ ಯೋಗ್ಯ ಇರುತ್ತದೆ ಅಂತ ಗ್ರಂಥಕಾರ ಹೇಳಿದ್ದಾರೆ. ಮತ್ತೆ ಅದನ್ನ ಶಂಕ ಮಾಡ್ತಾರೆ ಶಂಕಕಾರರು. ಏನ್ ಶಂಕ ಮಾಡ್ತಾರೋ ಮತ್ತೆ ಪುನಃ ನಾಳೆ ಚಿಂತನ ಮಾಡೋಣ ಅಂತ ಹೇಳ್ತಾ 12 ಕಲ್ಲು ಸದ್ಗುಣ ಪಾದಕ ಕೃಷಿ ಮುಕ್ತಾಯ ಮಾಡ್ತಾ ಹರಿ ಓಂ ತತ್ಸತ್.